ಹಲೋ ಎವ್ರಿವನ್, ವೆಲ್ಕಮ್ ಟು ಐಟಿ ಕನ್ನಡಿಗರು. ಇವತ್ತು ಡೇ 3. ಈ ಡೇ 3ಯಲ್ಲಿ ನಾವು ಮೇಯ್ನಾಗಿ ಫೋಕಸ್ ಮಾಡ್ತಾ ಇರೋದು ಸ್ಟ್ರಿಂಗ್ಸ್ನ ಕಾನ್ಸೆಪ್ಟ್ ಬಗ್ಗೆ. ಈ ಸ್ಟ್ರಿಂಗ್ಸ್ ಯಾಕೆ ಬೇಕು ಆ್ಯಂಡ್ ಪೈಥಾನಲ್ಲಿ ಸ್ಟ್ರಿಂಗ್ಸ್ ಮೋಸ್ಟ್ ಆಫ್ ದ ಕೋಡ್ ನಾವು 70% ಆಫ್ ಕೋಡ್ ನಿಮ್ಮ ಸ್ಟ್ರಿಂಗ್ಸಲ್ಲೇ ಇರುತ್ತೆ. ಪ್ರತಿಯೊಂದು ಕೂಡ ಸ್ಟ್ರಿಂಗ್ಸೇ, ಏನೇನು ಕೋಟಲ್ಲಿ ಇರುತ್ತೆ ಎಲ್ಲ ಸ್ಟ್ರಿಂಗ್ಸೇ. ಅದು ಹೇಗಿರುತ್ತೆ ಆ್ಯಂಡ್ ಸ್ಟ್ರಿಂಗ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಆಯಿತಾ, ನಾನು ಜಾಸ್ತಿ ವಿಡಿಯೋ ಡ್ರ್ಯಾಗ್ ಮಾಡಲಿಕ್ಕೆ ಹೋಗೋದಿಲ್ಲ. ಆ್ಯಂಡ್ ಆಲ್ಸೋ ನಾನು ಡೇ 2 ಡೇ 1ಅಲ್ಲಿ ಏನಾಗಿತ್ತು ಅದನ್ನು ಜಸ್ಟ್ ಒಂದು ಗ್ಲ್ಯಾನ್ಸ್ ಮಾಡಿ ಅದಾದಮೇಲೆ ಡೇ 3 ಸ್ಟ್ರಿಂಗ್ಸ್ ಕಾನ್ಸೆಪ್ಟ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ಸೊ ನಿಮಗೆ ನನ್ನ ಎಫರ್ಟ್ ಇಷ್ಟ ಆಗ್ತಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಈ ಎಐನ ಕಲಿತಿರ್ತಾರೆ ಅಥವಾ ಯಾರು ಡೆವಾಪ್ಸ್ ಇಂಜಿನಿಯರ್ ಆಗಿ ನೀವು ಟ್ರಾನ್ಸಿಷನ್ ಆಗ್ತಿದ್ದೀರಾ ಅಥವಾ ಮ್ಯಾನ್ಯುವಲ್ ಟೆಸ್ಟರ್ಸ್ ಅಥವಾ ಯಾವುದೇ ಡೊಮೈನಿಂದ ಈವನ್ ನೀವು ಫ್ರೆಷರ್ಸ್ ಆಗಿದ್ದರೂ ಕೂಡ ನೀವೇನಾದರೂ ಜಾಬ್ ಅಂದರೆ ಈ ಜಾಬ್ ಮಾರ್ಕೆಟಲ್ಲಿ ನಾನು ಸರ್ವೈವ್ ಆಗಬೇಕು ಅಥವಾ ಒಂದು ಹೊಸ ಜಾಬ್ ತೊಗೋಬೇಕು ಅಂತಂದರೆ ಈ ವಿಡಿಯೋ ಸೀರೀಸ್ ನಿಮಗೋಸ್ಕರ. ಇದು ರೆಗ್ಯುಲರ್ ಆಗಿರುತ್ತೆ ಆ್ಯಂಡ್ ಯಾವುದೇ ರೀತಿ ಬ್ರೇಕ್ ಕೊಡೋದಿಲ್ಲ ನಾನು. ಸೊ ಎಕ್ಸೆಪ್ಟ್ ಸ್ಯಾಟರ್ಡೆ ಸಂಡೇಸ್. ಸೊ ಆಲ್ 5 ಡೇಸ್ ಇನ್ ವೀಕಲ್ಲಿ ಅಟ್ಲೀಸ್ಟ್ 4 ವಿಡಿಯೋಸ್ ಅಂತೂ ಬಂದೇ ಬರುತ್ತೆ. ಸೊ ಜಸ್ಟ್ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನಾನು ಕೂಡ ತುಂಬ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ಥರ ಫ್ರೀ ಕೋರ್ಸಸ್ನ ಮಾಡಿಕೊಡ್ತೀನಿ ನಿಮಗೆ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ಡೇ 3 ಹೇಗಿರುತ್ತೆ ಅಂತ. ಓಕೆ, ಸೊ ನಮ್ಮ ಈ ಡೇ 3ಯಲ್ಲಿ ವಾಟ್ ವಿಲ್ ಫೋಕಸ್ ಅಂದರೆ ಮೇನ್ಲಿ ವಿ ಫೋಕಸ್ ಆನ್ ಸ್ಟ್ರಿಂಗ್ಸ್. ಯಾಕೆ ಸ್ಟ್ರಿಂಗ್ಸ್ ಬೇಕು, ಸ್ಟ್ರಿಂಗ್ಸಿಂದ ಯೂಸ್ ಏನು, ಅಡ್ವಾಂಟೇಜಸ್ ಏನು ಆ್ಯಂಡ್ ಏನೇನೆಲ್ಲ ಇರುತ್ತೆ ಸ್ಟ್ರಿಂಗ್ಸಲ್ಲಿ ಅನ್ನೋದ್ರ ಬಗ್ಗೆ ನಾವು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಆಯಿತಾ? ಸೊ ಹಾಗಾದರೆ ಒಂದು ಎಕ್ಸಾಂಪಲಲ್ಲಿ ಸ್ಟ್ರಿಂಗ್ ಅಂತಂದರೆ ಏನು. ಸೊ ನಾವೇನು ಮಾಡೋಣ ಅಂದರೆ ಇವತ್ತೊಂದು ವಾಟ್ಸಪ್ ಫಾರ್ಮೆಟರ್ ತೊಗೊಂಡು, ಅಂದರೆ ಒಂದು ವಾಟ್ಸಪ್ ಮೆಸೇಜ್ನ ಸೆಂಡ್ ಮಾಡ್ತೀನಿ ಅಂದಾಗ ಏನೇನೆಲ್ಲ ಫಂಕ್ಷನ್ಸ್ ಇರುತ್ತೋ ಅದೇ ಥರ ಎಕ್ಸಾಂಪಲ್ ತೊಗೊಂಡೆ ಮಾತಾಡೋಣ. ಆಯಿತಾ? ಸೊ ಹಾಗೆಯೇ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಸ್ಟ್ರಿಂಗ್, ಆಯಿತಾ? ಸೊ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಕರ್ಸರ್. ಸೊ ನಾವು ಪ್ರೀವಿಯಸ್ ಸೆಷನಲ್ಲಿ ಜಸ್ಟು ಗಿವ್ ಯು ಅ ಸಮ್ಮರಿ. ಈ ಮಾಡ್ಯೂಲ್ 1ಅಲ್ಲಿ ವೇರಿಯೇಬಲ್ಸ್ ಮತ್ತು ಡೇಟಾ ಟೈಪ್ಸ್ ಬಗ್ಗೆ ನೋಡ್ತಾ ಇದ್ವಿ. ಇದರಲ್ಲಿ ಕ್ರಿಕೆಟ್ ಕಾರ್ಡ್ನ ಬಿಲ್ಡ್ ಮಾಡಿದ್ವಿ ಆ್ಯಂಡ್ ಅದೇ ಥರ ಓಕೆ. ಸೊ ಈ ಥರ ಒಂಚೂರು ಇದು ಮಾಡ್ಕೊಳ್ತೀನಿ. ಸೊ ಆ್ಯಂಡ್ ಅದೇ ಥರ ವೇರಿಯೇಬಲ್ಸ್ ಅಂದರೆ ಏನು, ಯಾವ ರೀತಿ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡೋದು ಆ್ಯಂಡ್ ಬೇಸಿಕ್ ಡೇಟಾ ಟೈಪ್ಸ್ ಯಾವುದು, ಸ್ಟ್ರಿಂಗ್, ಇಂಟಿಜರ್, ಫ್ಲೋಟ್, ಬುಲಿಯನ್, ನನ್, ಸ್ಟ್ರಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಬೂಲ್ ಅಂದರೆ ಏನು, ನನ್ ಅಂದರೆ ಏನು ಆ್ಯಂಡ್ ಅದೇ ಥರ ಗುಡ್ ವೇರಿಯೇಬಲ್ ಮತ್ತು ಬ್ಯಾಡ್ ವೇರಿಯೇಬಲ್ ಅಂದರೆ ಏನು, ಟೈಪ್ ಕನ್ವರ್ಷನ್ಸ್ ಬಗ್ಗೆ ಮಾತಾಡಿದ್ವಿ. ಅದು ಸೇಮ್ ವೇ ಟೈಪ್ ಕನ್ವರ್ಷನ್ ಆದಮೇಲಿಂದ ನಾನೇನು ಮಾತಾಡಿದ್ರೆ ಹೇಗೆ ಟೈಪ್ ಕನ್ವರ್ಷನ್ ಹೇಗೆ ಮಾಡೋದು ಅನ್ನೋದು ಕೂಡ ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ಅರ್ಥಮೆಟಿಕ್ ಆಪರೇಷನ್ಸ್, ಅದರಲ್ಲಿ ಪ್ಲಸ್ಸು ಮೈನಸ್ಸು ಅಂದರೆ ಆ್ಯಡು, ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್ ಮತ್ತು ಫ್ಲೋರ್ ಡಿವಿಷನ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಅದೇ ರೀತಿ ಮಾಡ್ಯುಲಸ್ ಏನು ಮಾಡುತ್ತೆ ಆ್ಯಂಡ್ ಪರ್ಸೆಂಟೇಜ್ ಏನು ಮಾಡುತ್ತೆ, ಪವರ್ ಹೆಂಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ. ಆ್ಯಂಡ್ ಅದಾದಮೇಲೆ ಇನ್ಪುಟ್ ಫಂಕ್ಷನ್ನ ಯೂಸ್ ಮಾಡ್ಕೊಂಡಿದ್ದ ನಂತರ ಇನ್ಪುಟ್ ಫಂಕ್ಷನಲ್ಲಿ ಯಾವ ರೀತಿ ನಾವು ಒಂದು ಸಿಂಪಲ್ ಲೈಕ್ ಕ್ರಿಕೆಟ್ ಕಾರ್ಡ್ನ ಇಟ್ಕೊಂಡು ಹೇಗೆ ಅನ್ನೋದನ್ನು ಬಿಲ್ಡ್ ಮಾಡಿ ತೋರಿಸಿದ್ವಿ ಅಲ್ವಾ. ಅದೇ ರೀತಿ ಒಂದು ಕಾನ್ಸೆಪ್ಟ್ ಅಂತ ನೋಡಿದಾಗ ಏನೇನೆಲ್ಲ ಕವರ್ ಮಾಡಿದ್ವಿ ಅಂತ ಹೇಳಿದ್ದೆ. ಆ್ಯಂಡ್ ಆಲ್ಸೋ ನಾನು ನಿಮಗೊಂದು ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೆ, ಝೊಮ್ಯಾಟೊ ಡೆಲಿವರಿ ಬಿಲ್ ಹೇಗೆ ವರ್ಕ್ ಮಾಡೋದು ಅಂತ. ಸೊ ನನಗೆ ಇದನ್ನು ಪ್ರಿಂಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸೊ ದಟ್ ನೀವು ಅಲೈನ್ ಆಗ್ತಿದ್ದೀರಾ ಇಲ್ವಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಆಯಿತಾ? ಇದು ಥಿಂಗ್. ಅದು ಸೆಕೆಂಡ್ ಥಿಂಗ್ ನಾನೇನು ಮಾಡ್ತೀನಿ ಈಗ 0 to ಇಲ್ಲಿ ನಾನು ಹೇಳ್ತಿದ್ದೀನಿ, ಇದನ್ನು strings.md ಅಂತ ಕರಿತೀನಿ. ಆಯಿತಾ? 0 to strings.ipynb ಅಂತ ಹೇಳೋಣ. ಸೊ ದಟ್ ನಾವು ನೋಟ್ಬುಕ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತಿದ್ದೀವಿ ಅಂತ. ಸೊ ಇದನ್ನು ನಾನು ಮೂವ್ ಇಟ್ ಟು ITK ಪೈಥನ್. ಈ ಪೈಥನಲ್ಲಿ ಲೆಟ್ಸ್ ಗೋ ಬೈ ದಿಸ್. ಆಯಿತಾ? ಈಗ ಸೆಲೆಕ್ಟ್ ಕರ್ನಲ್, ನಾವು ಆಲ್ರೆಡಿ ವರ್ಚುವಲ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿದ್ದೀವಿ, ಆ ಕರ್ನಲ್ನ ಚೂಸ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾರ್ಕ್ ಡೌನ್. ಸೊ ಇದರಲ್ಲಿ ನಾನು ಹೇಳ್ತಿದ್ದೀನಿ, ಸೊ ಇದನ್ನು ಪೈಥನ್ ಮಾಡ್ಯೂಲ್ 2. ಆಯಿತಾ? ಸೊ ಪೈಥನ್ ಮಾಡ್ಯೂಲ್ 2 ಅಂತ ಹೇಳ್ತಾ ಇದ್ದೀನಿ. ಸರಿ, ಇದರಲ್ಲಿ ನಾನು ಏನು ಫೋಕಸ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಸ್ಟ್ರಿಂಗ್ಸ್ ಮತ್ತು ಟೆಕ್ಸ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸರಿ, ಹಾಗಾದರೆ ಸೊ ವಾಟ್ ಈಸ್ ಸ್ಟ್ರಿಂಗ್? ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಆಲ್ರೆಡಿ ಗೊತ್ತು. ಸ್ಟ್ರಿಂಗ್ ಅಂತಂದರೆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅಂತ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೇಮ್. ಸೊ ಈಗ ಲೆಟ್ಸ್ ಸೇ ನನ್ನ ನೇಮ್ ಈಕ್ವಲ್ ಟು ಹೇಳ್ತೀನಿ. ಸೊ ಏನಂತ ನೇಮ್ ಅಂತ ಹೇಳ್ತಿದ್ದೀನಿ ಅಂದರೆ, ಸಪೋಸ್ ನಾ ಹೇಳ್ತೀನಿ ಯಶ್ ಅಂತ ಹೇಳ್ತೀನಿ. ಆಯಿತಾ? ಸೊ ಈಗ ಯಶ್ ಅಂತ ಹೇಳಿದ್ಮೇಲೆ ಯಶ್ನ ಫೇಮಸ್ ಡೈಲಾಗ್ ಯಾವುದು ಹೇಳಿ? ಸೊ ನಾನು ಹೇಳ್ತೀನಿ ಡೈಲಾಗ್
ಡಯಲಾಗ್ ಅಂತ ಹೇಳ್ತೀನಿ. ಸೊ ಈ ಡಯಲಾಗ್ ಅಂತ ಬಂದಾಗ ನಾವು KGF ಡಯಲಾಗ್ ಇದೆಯಲ್ಲ, KGF ಡಯಲಾಗ್ ಯಾವುದು, ವೈಲೆನ್ಸ್ ಅನ್ನೋ ಇದಲ್ವಾ. ಸೊ ವೈಲೆನ್ಸ್ ಇದೇ ಸೇಮ್ನ ರಿಪೀಟ್ ಮಾಡ್ತೀನಿ ನಾನು. ಇದೇ ನನ್ನ ಡೈಲಾಗ್ ಅಂತ ಅಂದ್ಕೊಳ್ಳೋಣ, ಆಯಿತಾ. ಐ ಡೋಂಟ್ ಲೈಕ್, ಆಯಿತಾ. ಸೊ ಐ ಡೋಂಟ್ ಲೈಕ್ ಬಟ್ ವೈಲೆನ್ಸ್ ಲೈಕ್ಸ್ ಮೀ, ಈ ಥರ ಸುಮ್ಮನೆ ಒಂದು ಡೈಲಾಗ್, ಆಯಿತಾ. ಇವಾಗ ನೋಡಿ, ಸೊ ನೇಮ್ ಯಶ್, ಸರಿ, ಅವ್ರ ಡೈಲಾಗ್ ಏನು, ದಿಸ್ ಇಸ್ ಹಿಸ್ ಡೈಲಾಗ್. ಆ್ಯಂಡ್ ಏನು ಎಮೋಜಿ ಡೈಲಾಗ್, ಎಮೋಜಿ ಯಾವ ರೀತಿ ಪ್ರಿಂಟ್ ಇದು ಮಾಡುತ್ತೆ ನಾನು ಹೇಳ್ತೀನಿ. ಸೊ ಎಮೋಜಿ ಮೆಸೇಜ್ ಇಸ್ ಈಕ್ವಲ್ ಟು, ಓಕೆ, ಎಮೋಜಿ ಮೆಸೇಜ್ ಇಸ್ ಈಕ್ವಲ್ ಟು ನಾನು ಹೇಳ್ತೀನಿ ಇಲ್ಲಿ. ಸೊ ಎಮೋಜಿನ ಹೆಂಗೆ ಆ್ಯಡ್ ಮಾಡೋದು, ಕಂಟ್ರೋಲ್ ಕಮಾಂಡ್ ಸ್ಪೇಸ್ ಬಾರ್ ಹಾಕಿದ್ರೆ ನಿಮ್ಗೆ ಎಮೋಜಿ ಬರುತ್ತೆ. ನಾನು ಸಪೋಸ್ ಆ್ಯಂಗ್ರಿ ಮೋಡ್ ಅಂತ ಹಾಕ್ತೀನಿ. ಆ್ಯಂಗ್ರಿ ಮೋಡಲ್ಲಿ ಸೊ ನಾನು ಹೇಳ್ತೀನಿ, ಸೊ ಈ ವೈಲೆನ್ಸ್ ಲೈಕ್ಸ್ ಮೀ ಅಂತ ನಾನು ಜಸ್ಟ್ ಆ್ಯಡ್ ಮಾಡ್ತೀನಿ, ಆಯಿತಾ. ಸೊ ಇದು ನನ್ನ ವೇರಿಯೇಬಲ್ಸ್, ಇದೆಲ್ಲ ನಾವು ಹೇಳಿದ್ವಿ, ಆಯಿತಾ. ಈಗ ಇದೇನಿದೆಯಲ್ಲ ಇದು ನನ್ನ ಸ್ಟ್ರಿಂಗ್, ಆಯಿತಾ. ಒಂದು ಸ್ಟ್ರಿಂಗ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಸ್ಟ್ರಿಂಗ್ನ ಈಗ ಏನು ಎನಿಥಿಂಗ್ ಇನ್ಸೈಡ್ ಕೋಡ್ ದಟ್ ಈಸ್ ಕಾಲ್ಡ್ ಸ್ಟ್ರಿಂಗ್, ಅಷ್ಟೇ, ಇನ್ನೇನಿಲ್ಲ, ಆಯಿತಾ. ಇದನ್ನು ನಾವು ಸಿಂಗಲ್ ಲೈನ್ ಸ್ಟ್ರಿಂಗ್ಸ್ ಅಂತ ಹೇಳ್ತೀವಿ, ಆಯಿತಾ. ನೋಡಿ ಇದೇ ಥರ, ಆಯಿತಾ. ನಾನು ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟೆಡ್ ಟು ಕಾಲ್ ಅ ನೇಮ್, ಇದೇನು ಹೇಳುತ್ತೆ, ಯಶ್ ಅಂತ ಪ್ರಿಂಟ್ ಮಾಡುತ್ತೆ. ಇಫ್ ಐ ವಾಂಟೆಡ್ ಟು ಕಾಲ್ ಡೈಲಾಗ್, ಸೊ ಡೈಲಾಗ್ ಹೇಳುತ್ತೆ ಈ ಥರ, ಇದು ವೈಲೆನ್ಸ್ ಅನ್ನೋದು ಡೈಲಾಗ್. ಸೇಮ್ ವೇ ಇಫ್ ಐ ವಾಂಟ್ ಟು ಕಾಲ್ ಎಮೋಜಿ ಮೆಸೇಜ್ ಅಲ್ವಾ, ಸೊ ಎಮೋಜಿ ಮೆಸೇಜ್ ಅಂತ ಹಾಕಿದಾಗ ಸೊ ಲೆಟ್ಸ್ ಸೇ ಎಮೋಜಿ, ಸೊ ಯು ಡೋಂಟ್ ನೀಡ್ ಅ ಕೋಟ್, ಸೊ ಎಮೋಜಿ ಮೆಸೇಜ್, ಸೊ ವೈಲೆನ್ಸ್ ಲೈಕ್ ಮೀ ಅಂತ. ಸೊ ಈ ಥರ ನಾವು ಈಗ ನಾನೇನು ಇದನ್ನು ಹೇಳ್ತಾ ಇದ್ದೀನಲ್ಲ, ಇದನ್ನು ಬೇಸಿಕಲಿ ನಾವು ಸಿಂಗಲ್ ಲೈನ್ ಸ್ಟ್ರಿಂಗ್ಸ್ ಅಂತ ಕರಿತೀವಿ, ಆಯಿತಾ. ಸೊ ನಾನು ಹೇಳ್ತೀನಿ, ಜಸ್ಟ್ ಇಲ್ಲಿ ಇನ್ನೊಮ್ಮೆ ಬರೀತೀನಿ ನಾನು. ಸೊ ಸಿಂಗಲ್ ಲೈನ್ ಸ್ಟ್ರಿಂಗ್ಸ್ ಅಂತ ಹೇಳ್ತೀವಿ, ಸರಿನಾ. ಈಗ ಸಿಂಗಲ್ ಲೈನ್ ಸ್ಟ್ರಿಂಗ್ಸ್ ಅಂದರೆ ಇದೇನೆ, ಈ ಥರ ಒಂದು ಲೈನಲ್ಲಿ, ಅಂದರೆ ಈ ಥರ ಸಿಂಗಲ್ ಲೈನ್ಸ್ ಇರೋದನ್ನು ನಾವು ಸಿಂಗಲ್ ಲೈನ್ ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಓಕೆ, ಗುಡ್, ಸಿಂಗಲ್ ಲೈನ್ಸ್ ಸ್ಟ್ರಿಂಗ್ ಆಯಿತು. ಈಗ ನನಗೆ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದು ಕ್ವಶನ್. ಸೊ ಈಗ ನೋಡಿ, ಸೊ ಇದನ್ನು ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇದೇ ಡೈಲಾಗ್ ಇತ್ತಲ್ಲ, ಇನ್ಸ್ಟೆಡ್ ಆಫ್ ರೈಟಿಂಗ್ ಇನ್ ಒನ್ ಸಿಂಗಲ್ ಲೈನ್ ನನಗೇನು ಒಂದು ಫುಲ್ ದೊಡ್ಡ ಡೈಲಾಗ್ ಅಂತ ಅಂದ್ಕೊಳ್ಳೋಣ. ಅವಾಗ ಯಾವ ರೀತಿ ಬರೆಯೋದಲ್ವಾ, ಅವಾಗ ನಾವು ಇದನ್ನು ಹಿಯರ್ ಡಾಕ್ ಕಮಾಂಡ್ಸ್ ಅಂತ ಕೂಡ ಕರಿತೀವಿ. ಸೊ ಇದನ್ನು 3 ಇದರಿಂದ ಕ್ಲೋಸ್ ಮಾಡಿ, ಇವಾಗ ಇದರ ಮಧ್ಯದಲ್ಲಿ ಏನು ನೀವು ಬರೀತೀರಲ್ಲ, ಅಂದರೆ 3 ಡಬಲ್ ಕೋಟ್ ಆ್ಯಂಡ್ 3 ಡಬಲ್ ಕೋಟ್ನ ಕ್ಲೋಸ್ ಮಾಡಬೇಕು. ಇದ್ರ ಮಧ್ಯದಲ್ಲಿ ಬರೆಯೋದೆಲ್ಲ ಕೂಡ ನಿಮ್ಮ ಒಂದು ಕಂಟೆಂಟ್ ಆಗಿರುತ್ತೆ. ಯು ನೋ ನೀಡ್ ಟು ರೈಟ್ ಅ ಪ್ರಿಂಟ್ ಆರ್ ಎನಿಥಿಂಗ್. ಸೊ ಈ ಥರ, ಆಯಿತಾ, ಈ ಥರ ನಾನು ಡೈಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಈ ಥರ ಜಸ್ಟ್ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ, ಆಯಿತಾ. ಸೊ ಹೀಗೆ, ಸೊ ಇದೆಲ್ಲ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಅಂತ ಕರಿತೀವಿ, ಆಯಿತಾ. ಸೊ ಈ ಥರ, ಆಯಿತಾ. ಸೊ ನೋಡಿ, ಮಲ್ಟಿಪಲ್ ಲೈನ್ಸ್ನ ನಾನು ಬರೀತಾ ಇದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ಐ ಡೋಂಟ್ ಲೈಕ್ ವೈಲೆನ್ಸ್ ಬಟ್ ಓಕೆ, ಬಟ್ ಅನ್ನೋದನ್ನು ನಾನು ನೆಕ್ಸ್ಟ್ ಲೈನ್ ತೊಗೊಂಬಂದು ಈ ಥರ ಆ್ಯಡ್ ಮಾಡಿಬಿಟ್ಟು ನಾನು ಎಮೋಜಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ, ಈ ಥರ, ಆಯಿತಾ. ಸೊ ಇದನ್ನು ನಾವೇನಂತ ಕರಿತೀವಿ, ಇದನ್ನು ವಿ ಕಾಲ್ ಇಟ್ ಆಸ್ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಅಂತ ಹೇಳ್ತೀವಿ. ಸರಿ, ಈಗ ನಾನು ಡೈಲಾಗ್ನ ಕಾಲ್ ಮಾಡೋದು ಹೇಗೆ, ವೆರಿ ಸಿಂಪಲ್, ಪ್ರಿಂಟ್ ಆಫ್ ಡೈಲಾಗ್ನ ಕಾಲ್ ಮಾಡಿದ್ರೆ ನೋಡಿ ಈ ಥರ ಪ್ರಿಂಟ್ ಮಾಡುತ್ತೆ, ಆಯಿತಾ. ಇಲ್ಲಿ ಕರೆಕ್ಟಾಗಿ ಸ್ಪೇಸ್ ಇಲ್ಲ, ಆಯಿತಾ. ಸೊ ಸೇವ್ ಇಟ್. ಸೊ ಇವಾಗ ನೋಡಿ ಕರೆಕ್ಟಾಗಿ ಬರ್ತಿದೆ. ದಿಸ್ ಇಸ್ ಯು ಕ್ಯಾನ್ ಸ್ಟೋರ್ ಅ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಅಂತ, ಆಯಿತಾ. ಸೊ ಈಗ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಆಯಿತು. ಅದೇನೇ ಎಫ್ ಸ್ಟ್ರಿಂಗ್ ಹೆಂಗೆ ವರ್ಕ್ ಆಗುತ್ತೆ, ಎಫ್ ಸ್ಟ್ರಿಂಗ್ ಅನ್ನೋದು, ಓಕೆ, ಎಫ್ ಸ್ಟ್ರಿಂಗ್ ಅನ್ನೋದು ನೀವು ಏನಾದರೂ ಡೈನಮಿಕ್ ಆಗಿ ಒಂದು ಸ್ಟ್ರಿಂಗ್ ವಿತ್ ವೇರಿಯೇಬಲ್ನ ಆ್ಯಡ್ ಮಾಡಬೇಕು ಅಂದರೆ ಎಫ್ ಸ್ಟ್ರಿಂಗ್ನ ಯೂಸ್ ಮಾಡಬೇಕು. ಅಂದರೆ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಇಲ್ಲಿ. ಸೊ ಅಂದರೆ ಎಫ್ ಸ್ಟ್ರಿಂಗ್, ಇದು ಟೈಟಲ್ ಹೇಳ್ತೀನಿ, ಡೈನಮಿಕ್, ಆಯಿತಾ. ಡೈನಮಿಕ್ ಸ್ಟ್ರಿಂಗ್ ವಿತ್ ವೇರಿಯೇಬಲ್ ವ್ಯಾಲ್ಯೂ, ಡೈನಮಿಕ್ ಸ್ಟ್ರಿಂಗ್ ವಿತ್ ವೇರಿಯೇಬಲ್ ವ್ಯಾಲ್ಯೂನ ಹೇಗೆ ಯೂಸ್ ಮಾಡೋದು ಅಂತ. ಹಾಗಾದರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಕ್ರಿಕೆಟರ್ ಅಂತ ಹಾಕ್ತೀನಿ. ಸೊ ಕ್ರಿಕೆಟರ್ ಈಸ್ ಈಕ್ವಲ್ ಟು, ನಾ ಹೇಳ್ತೀನಿ ವಿರಾಟ್ ಕೊಹ್ಲಿ ಅಂತ,
ಆಯಿತಾ. ಸೊ ವಿರಾಟ್ ಅಂತ ಬರೀತೀನಿ. ಸೊ ವಿರಾಟ್ನ ನಾವು ಕೋಟಲ್ಲಿ ಬರೀಬೇಕು, ಇಲ್ಲ ಅಂತಂದರೆ ಅದು ಸ್ಟ್ರಿಂಗ್ ಆಗಿ ಕನ್ಸಿಡರ್ ಮಾಡಲ್ಲ. ಡನ್. ಇವಾಗ ನಾನು ಹೇಳ್ತೀನಿ ಏನಂತ, ಯಾವ ಟೀಮ್ ಅಂತ. ಸೊ ಟೀಮ್ ಬಂದುಬಿಟ್ಟು RCB ಅಂತ ಹಾಕ್ತೀನಿ, ಆಯಿತಾ. ಟೀಮ್ ಬಂದುಬಿಟ್ಟು RCB ಅಂತ ಹಾಕ್ತೀನಿ. ಅದೇ ರೀತಿ ರನ್ಸ್ ಈಕ್ವಲ್ ಟು ನಾ ಹೇಳ್ತೀನಿ ಲೈಕ್ 10,000 ರನ್ಸ್ ಅಂತ ಹಾಕಿರ್ತೀನಿ. ಬಟ್ ಇದನ್ನು ಯು ಡೋಂಟ್ ನೀಡ್ ಟು ಪುಟ್ ಇಟ್ ಇನ್ ಕೋಟ್, ಯಾಕೆಂದರೆ ಅದು ಇಂಟಲ್ಲ, ಅದಕ್ಕೆ. ಇವಾಗ ನಾನು ಒಂದು ಮೆಸೇಜ್ನ ಬರೀತಾ ಇದ್ದೀನಿ, ಆಯಿತಾ. ಈಗ ಒಂದು ಮೆಸೇಜ್ನ ಬರೀತಾ ಇದ್ದೀನಿ. ಈ ಮೆಸೇಜಲ್ಲಿ ಎಫ್ ಸ್ಟ್ರಿಂಗ್ನ ಯೂಸ್ ಮಾಡಿ ನಾ ಹೇಳ್ತೀನಿ, ಆಯಿತಾ. ನಾ ಹೇಳ್ತೀನಿ ಯಾರು ಕ್ರಿಕೆಟರು, ಓಕೆ, ಯಾರು ಕ್ರಿಕೆಟರು, ಆ್ಯಂಡ್ ಹೀ ಈಸ್ ಇನ್ RCB ಅಲ್ವಾ. ನಾನಿಲ್ಲಿ ಯಾವ ಟೀಮ್ ಅಂತ ಹಾಕ್ತೀನಿ. ಸೊ ಯಾವ ಟೀಮ್ ಅಂತ ಹಾಕ್ತೀನಿ. ಆ್ಯಂಡ್ ಹೀ ಸ್ಕೋರ್ಡ್ ಆಯಿತಾ. ಸ್ಕೋರ್ಡ್ ಎಷ್ಟು ರನ್ಸು ಅಂತ ಹೇಳೋಕ್ಕೆ ರನ್ಸ್ ಅಂತ ಹಾಕ್ತೀನಿ. ನೋಡಿ, ಇಲ್ಲಿ ಒಂದು ವೇರಿಯೇಬಲ್ಗೆ ಡೈನಮಿಕ್ ಆಗಿ ನೀವು ಸ್ಟ್ರಿಂಗ್ಸ್ನ ರೀಪ್ಲೇಸ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ದ ವೇ, ಆಯಿತಾ. ನೀವು ನೋ ನೀಡ್ ಆಫ್ ಪ್ರಿಂಟಲ್ಲೇ ಮಾಡ್ತೀನಿ ಅಂತಲ್ಲ, ನೀವು ಇದರಲ್ಲೂ ಕೂಡ ಅಂದರೆ ಒಂದು ವೇರಿಯೇಬಲ್ಗೂ ಕೂಡ ನೀವು ಎಫ್ ಸ್ಟ್ರಿಂಗ್ನ ಆ್ಯಡ್ ಮಾಡ್ಬೋದು, ಆಯಿತಾ. ಇದನ್ನೇ ನಾನು ಹೇಳ್ತಾ ಇದ್ದೆ, ಎಫ್ ಸ್ಟ್ರಿಂಗ್ ಯೂಸ್ ಮಾಡೋದು ಹೇಗೆ ಅಂತ. ನಾವು ಅರ್ಲಿಯರ್ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾವು ಬಿಲ್ಡ್ ಮಾಡಿ ತೋರಿಸ್ತಿದ್ವಿ. ಬಟ್ ಈ ಕೇಸಲ್ಲಿ ಯು ಡೋಂಟ್ ನೀಡ್ ಟು ಗೋ ಫಾರ್ ಅ ಪ್ರಿಂಟ್ ಸ್ಟೇಟ್ಮೆಂಟ್. ಎಸ್, ಪ್ರಿಂಟ್ ಸ್ಟೇಟ್ಮೆಂಟಲ್ಲೂ ಯೂಸ್ ಮಾಡ್ತೀವಿ, ಬಟ್ ಒಂದು ವೇರಿಯೇಬಲಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಬಂದಾಗ, ಒಂದು ವೇರಿಯೇಬಲ್ಲಿ ದಿಸ್ ಈಸ್ ಹೌ ಯು ವಿ ಯೂಸ್, ಆಯಿತಾ. ಸೊ ಇದಾಯಿತು. ಸೊ ಹಾಗೆಯೇ ಇವಾಗ ಯು ಗಾಟ್ ಟು ನೋ ಹೌ ಟು ಲೈಕ್ ಕ್ರಿಯೇಟ್ ಅ ಎಫ್ ಸ್ಟ್ರಿಂಗ್, ಆಯಿತಾ. ಎಫ್ ಸ್ಟ್ರಿಂಗ್. ಆ್ಯಂಡ್ ಅದೇ ರೀತಿ ಇಲ್ಲಿ ಮಲ್ಟಿ ಲೈನ್ ಸ್ಟ್ರಿಂಗ್ ಹೇಗೆ, ಆ್ಯಂಡ್ ಅದೇ ರೀತಿ ಇದು ಸಿಂಗಲ್ ಲೈನ್ ಸ್ಟ್ರಿಂಗ್ ಅಂತ ಹೇಳ್ತೇವೆ, ಕರೆಕ್ಟಾ. ಸೊ ಹಾಗಾದರೆ ಈಗ ಒಂದು ಸ್ಟ್ರಿಂಗ್ ಲೆಂತ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ಫಿಗರ್ ಔಟ್ ಮಾಡೋಣ. ಸೊ ಸ್ಟ್ರಿಂಗ್, ಈಗ ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ಸ್ ಅನ್ನೋದು ಒಂದು ಟ್ರೈನ್ ಥರ, ಆಯಿತಾ. ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಆಸ್ ಅ ಸೀಟ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಒಂದು ಟ್ರೈನ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಆ ಟ್ರೈನಲ್ಲಿ ಈಚ್ ಆ್ಯಂಡ್ ಎವ್ರಿ ಸೀಟ್, ಈಗ ಒಂದು ಟ್ರೈನಲ್ಲಿ 1,000 ಜನ ಹೋಗ್ತದೆ ಅಂದರೆ ಇಲ್ಲಿ 1000 ಕ್ಯಾರೆಕ್ಟರ್ ಅಂತಲೇ ಅರ್ಥ, ಅಷ್ಟೇ ಇನ್ನೇನಿಲ್ಲ, ಆಯಿತಾ. ಸೊ ನಾನಿಲ್ಲಿ ಹೇಳ್ತೀನಿ. ಸೊ ಸ್ಟ್ರಿಂಗ್ ಲೆಂತ್ ಆ್ಯಂಡ್ ಇಂಡೆಕ್ಸಿಂಗ್ನ ನಾವು ಈಗ ತಿಳ್ಕೊಳಕ್ಕೆ ಹೊರಟಿದ್ದೀವಿ, ಆಯಿತಾ. ಸೊ ಇದು ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್, ಆಯಿತಾ. ಸೊ ಸ್ಟ್ರಿಂಗ್ ಲೆಂತ್ ಆ್ಯಂಡ್ ಇಂಡೆಕ್ಸಿಂಗ್ ಬಗ್ಗೆ ನಾವು ಮಾತಾಡ್ತೀವಿ. ಇದು ಒಂಥರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತಾ ಬರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇಲ್ಲಿ. ಸೊ ನಾ ಹೇಳ್ತೀನಿ ಈ ಸ್ಟ್ರಿಂಗ್ಸ್ ಅನ್ನೋದನ್ನು, ಓಕೆ, ನಾನು ಇದನ್ನು 3 ಸತಿ ಹ್ಯಾಶ್ ಹಾಕಿ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ತೀನಿ. ಸೊ ಸ್ಟ್ರಿಂಗ್ಸ್, ಆಯಿತಾ. ಈ ಸ್ಟ್ರಿಂಗ್ಸ್ ಆರ್ ಲೈಕ್ ಆ್ಯಕ್ಚುಲಿ ಅ ಟ್ರೈನ್ ಅಂತ ಹೇಳ್ಬೋದು. ಅಂದರೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹೇಗೆ ನಿಮಗೆ ಟ್ರೈನಲ್ಲಿ ಸೀಟ್ ಇರುತ್ತೋ ಹಾಗೆಯೇ ಇಲ್ಲೂ ಕೂಡ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್, ಓಕೆ, ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಅ ಸೀಟ್ ನಂಬರ್, ಓಕೆ, ಹ್ಯಾಸ್ ಅ ಸೀಟ್ ನಂಬರ್ ಅಂತ ನಾನು ಹೇಳ್ತೀನಿ. ಅದನ್ನೇ ನಾವು ಇಂಡೆಕ್ಸ್ ಅಂತ ಕೂಡ ಹೇಳ್ತೇವೆ, ಆಯಿತಾ. ಸೊ ಹಾಗಾದರೆ ಫಾರ್ ಎಕ್ಸಾಂಪಲ್ ನೇಮ್ ಈಕ್ವಲ್ ಟು ನಾ ಹೇಳ್ತೀನಿ ಇಲ್ಲಿ, ನಾನು ಇದನ್ನು IT ಕನ್ನಡಿಗರು ಅಂತ ಬರೀತಾ ಇದ್ದೀನಿ, ಆಯಿತಾ. ಈಗ ಈ ನೇಮ್ ಈಕ್ವಲ್ ಟು IT ಕನ್ನಡಿಗರು, ಓಕೆ, 1 ಸೆಕೆಂಡ್, ಇದನ್ನು ಕಟ್ ಮಾಡಿಬಿಟ್ಟು ಇದು ಮಾರ್ಕ್ ಡೌನಲ್ಲಿ ಇದೆಯಲ್ಲ, ಮಾರ್ಕ್ ಡೌನಿಂದ ಹೊರಗಡೆ ಬರೋಣ. ಇಲ್ಲಿ ಲೆಟ್ಸ್ ಚೇಂಜ್ ಇಟ್ ಟು ಪೈಥಾನ್, ಆಯಿತಾ. ಸೊ ಪೈಥಾನಿಗೆ ಚೇಂಜ್ ಮಾಡಿ ಇಲ್ಲಿ IT ಕನ್ನಡಿಗರು ಕೋಟ್ನ ಹಾಕೋಣ, ಡೌನ್. ನಾವು ಇವಾಗ ನೇಮ್ ಈಕ್ವಲ್ ಟು IT ಕನ್ನಡಿಗರು ಅಂತ ಬರೆದಿದ್ದೀನಿ. ಈಗ ಇಂಡೆಕ್ಸ್ ಅಂದರೆ ಏನಪ್ಪ, ಆಯಿತಾ. ಇಂಡೆಕ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ನಾನು ಕಾಪಿ ಮಾಡ್ಕೊಳ್ತೇನೆ. ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿ. ಸೊ ನಾನೊಂದು ಪ್ರಾಪರಾಗಿ ಬಾಕ್ಸ್ನ ಬರೀತೀನಿ. ಲೆಟ್ಸ್ ಐ ಹ್ಯಾವ್ ದ ಮೈರೋ, ಆಯಿತಾ. ಇವಾಗ ನೋಡಿ, ಓಕೆ, ಫಾರ್ ಎಕ್ಸಾಂಪಲ್ ಇದು ನನ್ನ ಬಾಕ್ಸ್ ಅಂತ ಅಂದ್ಕೊಳ್ಳಿ, ಓಕೆ. ಸೊ ಒಂದು ಅರ್ಥ ಮಾಡ್ಕೊಳ್ಳೋಣ ಈಗ. ಇಂಡೆಕ್ಸಿಂಗ್ ಅನ್ನೋದು ಈ ವಿಡಿಯೋ ನೋಡಿದ್ಮೇಲೆ ಯು ಶುಡ್ ನಾಟ್ ಲೈಕ್ ಮತ್ತೆ ನೀವು ಯಾವತ್ತು ಇದು ಮಾಡ್ಕೋಬಾರ್ದು, ಅಂದರೆ ಲೈಕ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ನಾನು ಇದನ್ನು ಬರೀತಾ ಇದ್ದೀನಿ. ಓಕೆ, ಸೊ ದ ಸೇಮ್ ವೇ ಇಲ್ಲಿ ನಾನು ಇದನ್ನು ಕಾಪಿ ಪೇಸ್ಟ್ ಈ ಥರ ಒಂದು ಲೈಕ್ ಒಂದು ನಿಮಿಷ
ಇದನ್ನು ಚೂರು ಓಕೆ ಇದು ಓಕೆ ಈ ಥರ ಬರಿತಾ ಇದ್ದೀನಿ ನಾನು, ಆಯಿತಾ. ಈ ಥರ ತಗೊಳ್ಳೋಣ, ಆಯಿತಾ. ಅದು ಸೇಮ್ ವೇ ಈ ಥರ ತಗೊಂಡು ಅಗೇನ್ ಮತ್ತೆ ಇದೊಂದು ಚೂರು ಸರಿ ಇಲ್ಲ, ಆಯಿತಾ. ಹೀಗೆ ಇರಲಿ. ಸೊ ಸೇವ್ ಇಟ್, ಪೇಸ್ಟ್ ಇಟ್, ಆಯಿತಾ. ಸೊ ಹಾಗೆ ಇದೊಂದು ಚೂರು ಈ ಥರ ಮಾಡ್ಕೊಳ್ಳೋಣ, ಆಯಿತಾ. ಇದೊಂದು ಬಾಕ್ಸ್ನ ನಾನು ಹಾಗೆ ಇಟ್ಕೊಳ್ತೀನಿ, ಮತ್ತೆ ನಾನು ಯಾವಾಗಾದ್ರು ಯೂಸ್ ಮಾಡ್ಕೊಳ್ಳೋಕ್ಕೆ, ಬಿಕಾಸ್ ನಾನು ಸ್ಟ್ರಿಂಗ್ಸ್ನ ಮತ್ತೆ ಯೂಸ್ ಮಾಡ್ತೀನಿ ಅದಕ್ಕೆ. ಸೊ ಇಲ್ಲಿ ನಾನು ಹೇಳ್ತೀನಿ, ಪ್ರತಿಯೊಂದು ಬಾಕ್ಸಲ್ಲೂ ನಾನು ಡಿವೈಡ್ ಮಾಡ್ಕೊಳ್ಳೋದಾದರೆ ನಾನು ಇಲ್ಲಿಂದ ಬರೋಣ, ಆಯಿತಾ. ಸೊ ಇಲ್ಲಿಂದ ಬರೋದಾದರೆ ನಾನು ಮೊದಲನೇದಾಗಿ ಐ ಅಂತ ಹೇಳ್ತೀನಿ, ಆಯಿತಾ. ಸೊ ಈ ಐನ ತಗೊಂಡು ಈ ಐ ನಾನು ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ಸೊ ಈ ಥರ ಬರೆಯೋಣ. ಸೊ ಮೊದಲನೇದಾಗಿ, ಸೊ ಆಮೇಲೆ ಇದು IT ಆಗುತ್ತೆ. ಆಮೇಲೆ ಇದನ್ನು ನಾನು ಕೆ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಅದೇ ರೀತಿ ಇದನ್ನು, ಆಯಿತಾ, KA ಅಲ್ವಾ ಇದು. ಹಾಗೆಯೇ ಇಲ್ಲಿ ಇನ್ನೊಂದು N ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ದ ಸೇಮ್ ವೇ, ಆಯಿತಾ. ಸೊ ನಾನು ಸ್ವಲ್ಪ ಮೇ ಬಿ ನಾನು ಟೈಮ್ ವೇಸ್ಟ್ ಮಾಡ್ತಿದ್ರೆ ಮೇ ಬಿ ಸ್ವಲ್ಪ ಇದು ಮಾಡ್ಕೊಳ್ಳಿ ನೀವು. IT ಕನ್ನಡಿ, ಓಕೆ. ಐ ಥಿಂಕ್ ನಾನು ಚಿಕ್ಕ ವರ್ಡ್ ತೊಗೊಂಡಿದ್ದರೆ ಚೆನ್ನಾಗಿರೋದು, ಬಟ್ ಇಟ್ಸ್ ಓಕೆ, ಆಯಿತಾ. ನಾ ಹೇಳ್ತೀನಿ ಐ ಅಂತ, ಆಯಿತಾ. IT ಕನ್ನಡಿ. ಇನ್ನು 4 ಬಾಕ್ಸ್ ಬೇಕು ನನಗೆ. ಸೊ ನಾನು ಏನು ಮಾಡ್ತೀನಿ ಇದನ್ನು ಅಂತಂದರೆ ಚೂರಿ ಥರ ಎಳ್ಕೊಳ್ತೀನಿ, ಆಯಿತಾ. ಇದನ್ನು ಈ ಲೈನ್ ಇದೆಲ್ಲ, ಸೊ ಈ ಲೈನನ್ನು, ಆಯಿತಾ, ಈ ಥರ ಪೇಸ್ಟ್ ಮಾಡ್ಕೊಳ್ತೀನಿ. ಐ ನಡಿ G, ಇದು A, ಇದು R, ಓಕೆ. ಇದು ಓಕೆ, 1 ಸೆಕೆಂಡ್, ಇದು R, ಆಯಿತಾ. ಈ ಥರ ಹಾಕ್ತೀನಿ. ಈಗ ನೋಡಿ, ಪ್ರತಿಯೊಂದು ನಾನು ಹೇಳಿದೆ ಅಲ್ವಾ, ಪ್ರತಿಯೊಂದು ಕೂಡ G ಆ್ಯಂಡ್ ಇದನ್ನು RA, ಆಮೇಲೆ ಇದನ್ನು R ಅಂತ ಯೂಸ್ ಮಾಡ್ತೀನಿ, ಆಯಿತಾ. ಆ್ಯಂಡ್ ಅದೇ ಥರ ಇದನ್ನು A ಕನ್ನಡಿಗರು, ಆಯಿತಾ. ಈ ಥರ ಇಟ್ಕೊಳ್ಳೋಣ, ಆಯಿತಾ. ಲಾಸ್ಟ್ ಬಾಕ್ಸ್ ಎಂಟಿ ಇದೆ. ನಾವು ಲಾಸ್ಟ್ ಬಾಕ್ಸ್ನ ನಾವು ಈ ಥರ ಎಂಟಿ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಮೈ, ಆಯಿತಾ, ದಿಸ್ ಈಸ್ ಮೈ, ಓಕೆ, ದಿಸ್ ಈಸ್ ಮೈ ಬ್ಲಾಕ್. 1 ಸೆಕೆಂಡ್, ಇದು ಯಾಕೆ ಓಕೆ ಹೀಗಿದೆ. ಲೆಟ್ ಮೀ ಕ್ಲೋಸ್ ಇಟ್ ಲೈಕ್ ದಿಸ್. ಓಕೆ, ಐ ಗಾಟ್ ದಿ ಇಶ್ಯೂ. ಸೊ ಇಲ್ಲಿ ಯಾವಾಗಲೇ ನಾನು ಇದು ಮಾಡಿದೆ ಅಲ್ವಾ, ಅದರಿಂದ ಇದಾಯಿತು. ಸೊ ಲೆಟ್ ಇಟ್ ಬಿ, ಇಟ್ಸ್ ಓಕೆ. ನಾವು ಹೀಗಿದೆ, ಆಯಿತಾ. ಈಗ ನಮಗೇನಂತಂದರೆ ಈಚ್ ಆ್ಯಂಡ್ ಎವ್ರಿ ಬಾಕ್ಸ್, ಆಯಿತಾ, ಇದನ್ನೇ ನಾವು ಇಂಡೆಕ್ಸ್ ಅಂತ ಕರೆಯೋದು. ಈಗ ಇಂಡೆಕ್ಸ್ನ ನಾವು ಹೇಗೆ ಶುರು ಮಾಡ್ತೀವಿ ಯಾವಾಗಲೂ ಕೂಡ ಅಂತಂದರೆ, ಇಂಡೆಕ್ಸ್ನ ಈ ಥರ ರೈಟಿಂದ ಲೆಫ್ಟ್ಗೆ ಮೂವ್ ಮಾಡ್ತೀವಿ, ಆಯಿತಾ. ಈ ಥರ ರೈಟಿಂದ ಲೆಫ್ಟ್ಗೆ ಮೂವ್ ಮಾಡ್ತೀವಿ. ಆ್ಯಂಡ್ ನನಗೆ ಐ ನೀಡ ಈ ಥರ. ಸೊ ಈ ಥರ, ಸೊ ನಾಟ್ ರೈಟಿಂದ ಇದು, ಇದನ್ನು ನಾವೇನಂತ ಕರಿತೀವಿ, ಸೊ ಇದನ್ನು ಫ್ರಮ್ ಲೆಫ್ಟ್ ಟು ರೈಟ್ ಬರಿತೀವಿ, ಆಯಿತಾ. ಈಗ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಬಂದಾಗ, ಇಂಡೆಕ್ಸ್ ಅಂತ ಬಂದಾಗ, ಈ ವ್ಯಾಲ್ಯೂಸ್ ಇದಲ್ಲ, ಇದನ್ನು ನಾವು ಬೇಸಿಕಲಿ ಜಸ್ಟ್ ಅ ಸೆಕೆಂಡ್, ಓಕೆ 1 ಸೆಕೆಂಡ್ ಇರಿ. ಸೊ ಓಕೆನಾ, ಇವಾಗ ನೋಡಿ. ಸೊ ವ್ಯಾಲ್ಯೂಸ್ ಅಂತ ಬಂದಾಗ ನನಗೆ ಈ ಐ ಇದೆ ಅಲ್ಲ, ಇಲ್ಲಿಂದ ಶುರುವಾಗುತ್ತೆ. ನಾರ್ಮಲಾಗಿ ಹೆಂಗೆ ಶುರು ಮಾಡ್ತೀವಿ ಅಂದರೆ, ದಿಸ್ ಇಸ್ ಯೂಶಲಿ ವಿ ಸ್ಟಾರ್ಟ್, ಆಯಿತಾ. ಈಗ ಇದನ್ನು ಇಂಡೆಕ್ಸಿಂಗ್, ಇದನ್ನು 0ಇಂದ ಶುರು ಮಾಡ್ತೀವಿ. ಆ್ಯಂಡ್ 1 2 3 4 5 6 7 8 9 10 11 ಆ್ಯಂಡ್ 12. ಅಂದರೆ ಟೋಟಲ್ ಎಷ್ಟು ಕ್ಯಾರೆಕ್ಟರ್ಸ್ ಇದೆ? ಟೋಟಲ್ ಲೆಂತ್ ಆಫ್ ಅ ಸ್ಟ್ರಿಂಗ್ ಈಸ್ ಈಕ್ವಲ್ ಟು 13, ಆಯಿತಾ. 13 ಕ್ಯಾರೆಕ್ಟರ್ಸ್ IT ಕನ್ನಡಿಗರು ಅನ್ನೋದ್ರಲ್ಲಿ 13 ಕ್ಯಾರೆಕ್ಟರ್ಸ್ ಇದೆ ಅಂತ. ಆ್ಯಂಡ್ ಇಂಡೆಕ್ಸಿಂಗ್ನ ಹೆಂಗೆ ಕೌಂಟ್ ಮಾಡ್ತೀವಿ ಅಂದರೆ, ಆಲ್ವೇಸ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಹೇಳ್ತೀವಿ,
ಅರ್ಥ ಆಯ್ತಾ? ಸೊ ಹಂಗಂತ ಬಂದಾಗ ಇದನ್ನ ಲೆಫ್ಟ್ ಟು ರೈಟ್ ಅನ್ನೋದನ್ನ ನಾವು ಪಾಸಿಟಿವ್ ಇಂಡೆಕ್ಸ್, ಆಯ್ತಾ? ಇದನ್ನ ನಾವು ಪಾಸಿಟಿವ್ ಇಂಡೆಕ್ಸ್ ಅಂತ ಕೂಡ ನಾವು ಕರಿತೀವಿ, ಆಯ್ತಾ? ಸೊ ಇವಾಗ ನಿಮ್ಗೆ ಏನರ್ಥ ಆಯ್ತು? ಪಾಸಿಟಿವ್ ಇಂಡೆಕ್ಸ್ ಕರಿತಾ ಇದೀವಿ. ಲೆಂತ್ ಟೋಟಲ್ ಇದರಲ್ಲಿ 13 ಇದೆ, ಯಾಕಂದ್ರೆ ನಾನು 12 ಬರ್ದಿದ್ದೀನಿ ಅಂದ್ರೆ 12 ಅಲ್ಲ, 0 ಇಂದ ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು, ರೈಟ್? ಸೊ 0 to 12 13 ಲೆಂತ್ ಆಗುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಗೂ ಕೂಡ ನಾವು ಒಂದು ಇಂಡೆಕ್ಸ್ನ ಅಸೈನ್ ಮಾಡ್ತೇವೆ, ಅರ್ಥ ಆಯ್ತಾ? ಇಂಡೆಕ್ಸ್ನ. ಅದೇನೆ ನಾನೇನಾದರೂ ರಿವರ್ಸ್ ಬರ್ಕೊಂಬಂದಿದ್ದೀನಿ ಅಂತ ಇಟ್ಕೊಳ್ಳಿ. ಇವಾಗ ನೆಗೆಟಿವ್ ಇಂಡೆಕ್ಸ್ ಅಂತಂದರೆ ಇಲ್ಲಿಂದ 0 ಆಲ್ರೆಡಿ ಕವರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ನೆಗೆಟಿವ್ ಇಂಡೆಕ್ಸ್ ಅಂತ ಬಂದಾಗ ಇಲ್ಲಿಂದ ಶುರು ಮಾಡ್ತೀವಿ, -1 ಆ್ಯಂಡ್ ಇದನ್ನು -2, -3, -4, ಆಯಿತಾ? -5, ಇದನ್ನು -6, -7, -8, -9 ಆ್ಯಂಡ್ 10, 11, -12 ಆ್ಯಂಡ್ 13. ಇದು ನನ್ನ ನೆಗೆಟಿವ್ ಇಂಡೆಕ್ಸ್. ನೆಗೆಟಿವ್ ಇಂಡೆಕ್ಸ್ನ ಹೆಂಗೆ ಕೌಂಟ್ ಮಾಡ್ತೀವಪ್ಪ ಅಂತಂದರೆ, ಫ್ರಮ್ ರೈಟ್ ಟು ಲೆಫ್ಟ್ನ ನಾವೇನಾದರೂ ಕಾಲ್ ಮಾಡ್ತಾ ಇದ್ರೆ ಅಂದರೆ ಇದನ್ನು, ಅಂದರೆ ಈ ಥರ ನಾನು ಏನಾದರೂ ನೆಗೆಟಿವ್ ಇಂಡೆಕ್ಸ್ನ ಮಾಡಿದ್ರೆ ಇದನ್ನು ನಾನು ನೆಗೆಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಈ ನೆಗೆಟಿವ್ ಇಂಡೆಕ್ಸ್ನ ನಾವು ರೈಟ್ ಟು ಲೆಫ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪಾಸಿಟಿವ್ ಇಂಡೆಕ್ಸ್ ಅಂತಂದರೆ ಆಲ್ವೇಸ್ ಫ್ರಮ್ ಲೆಫ್ಟ್ ಟು ರೈಟ್, ದಟ್ ಈಸ್ ಅ ವಿ ರೈಟ್ ಅಲ್ವಾ, ರೈಟ್? ಸೊ ಹಾಗಾಗಿ ಓಕೆ, ಸೊ ಹೀಗೆ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಈಗ ಇದನ್ನು ಹೇಗೆ ಆಕ್ಸೆಸ್ ಮಾಡೋದು ಇನ್ ಮೈ ಕೋಡ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಾನು ಥಿಯರಿಟಿಕಲ್ ಆಗಿ ಹೇಳಿದೆ, ಈ ಥರ ಇರುತ್ತಪ್ಪ ನಮಗೆ ಪಾಸಿಟಿವ್ ಇಂಡೆಕ್ಸ್ ಅಂದರೆ ಏನು, ನೆಗೆಟಿವ್ ಇಂಡೆಕ್ಸ್ ಅಂದರೆ ಏನು ಅನ್ನೋದನ್ನು ನಾನು ಹೇಳಿದ್ದೀನಿ ನೋಡಿ. ಈ ಥರ ಒಂದು IT ಕನ್ನಡಿಗರು ಅನ್ನೋದನ್ನು ನಾನು ಏನಾದರೂ ಒಂದು ಸ್ಟ್ರಿಂಗಲ್ಲಿ ಸ್ಟೋರ್ ಮಾಡಿದ್ರೆ ಪಾಸಿಟಿವ್ ಇಂಡೆಕ್ಸ್ ಹೇಗಿರುತ್ತೆ, ನೆಗೆಟಿವ್ ಇಂಡೆಕ್ಸ್ ಹೇಗಿರುತ್ತೆ, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಗೂ ಒಂದು ಇಂಡೆಕ್ಸ್ ನೇಮ್ನ ಅಸೈನ್ ಮಾಡ್ತೀವಿ. ಹೇಗೆ ಒಂದು ಟ್ರೈನಲ್ಲಿ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಅಥವಾ ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಒಂದು ಸೀಟ್ ಇರುತ್ತೋ, ಹಾಗೆಯೇ ಇಲ್ಲೂ ಕೂಡ ನಮಗೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ವಿಲ್ ಹ್ಯಾವ್ ಅ ಸೀಟ್ ನಂಬರ್, ಅದನ್ನೇ ನಾವು ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ಹಾಗಾದರೆ ಲೆಟ್ಸ್ ಗೋ ಬ್ಯಾಕ್ ಟು ಅ ಕರ್ಸರ್ ಆ್ಯಂಡ್ ಇಲ್ಲಿ ನಾವು ಹೇಳೋಣ. ಸೊ ಈಗ ನಾನು ಇಂಡೆಕ್ಸ್ ಆಲ್ರೆಡಿ ಡಿಫೈನ್ ಮಾಡಿದ್ದಾಯಿತು. ಹಾಗಾದರೆ ಇಲ್ಲಿ ಫಸ್ಟ್ ಪ್ರಿಂಟ್ ನೇಮ್ನ ನಾನು ಪ್ರಿಂಟ್ ಮಾಡಿ ನೇಮ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ಈ ನೇಮಲ್ಲಿ ಫಾರ್ ಎಕ್ಸಾಂಪಲ್ ಫುಲ್ ನೇಮ್, ಫುಲ್ ನೇಮ್ ಇಲ್ಲೇನಾಗುತ್ತೆ, ಫುಲ್ ನೇಮು ಇಲ್ಲಿ ಲೆಟ್ಸ್ ಸೇ ನಾನು ಹೀಗೆ ನೇಮ್ ಹಾಕ್ಕೊತಾ ಇದ್ದೀನಿ, ಲೆಟ್ ಇಟ್ ಬಿ. ಇವಾಗ ಫುಲ್ ನೇಮ್ ಬಂತು. ಈಗ ನನಗೆ ಐ ನೀಡ್ ಟು ಫೈಂಡ್ ಅ ಲೆಂತ್ ಅಂದರೆ ಏನು, ಆ IT ಕನ್ನಡಿಗರು ಅನ್ನೋ ಒಂದು ಕ್ಯಾರೆಕ್ಟರ್ ಅಥವಾ ವರ್ಡಿಗೆ ಎಷ್ಟು ಕ್ಯಾರೆಕ್ಟರ್ಸ್ಗಳಿದ್ದಾವೆ ಅಂತ ಫಿಗರ್ ಔಟ್ ಮಾಡಬೇಕು. ನಾನು ಎವ್ರಿ ಟೈಮ್ ಈ ಥರ 1 2 3 4 5 6 ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಅದರಿಂದ ವಿ ಹ್ಯಾವ್ ಅ ಫಂಕ್ಷನ್ ಕಾಲ್ಡ್ ಲೆಂತ್. ಅಂದರೆ ವಿ ಹ್ಯಾವ್ ಅ ಫಂಕ್ಷನ್ ಲೆಂತ್ ಹೆಂಗೆ ಯೂಸ್ ಮಾಡ್ತೀವಿ, ಎಲಿಯನ್ ಆಫ್ ನೇಮ್ ಅಂತ ಹಾಕಿ ನಾವು ಪ್ರಿಂಟ್ ಮಾಡಿದ್ರೆ 13 ಅಂತ ಬರುತ್ತೆ. ಅಥವಾ ಹಿಂಗೂ ಕೂಡ ಮಾಡ್ಬೋದು, ಪ್ರಿಂಟ್ ಆಫ್ ಎಲಿಯನ್ ಆಫ್ ನೇಮ್ ಅಂತ ಕೂಡ ಹೇಳ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಸ್ಟೋರ್ ಮಾಡ್ಕೊಳ್ತಾರೆ, ಲೆಂತಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ, ಅದನ್ನು ಕೂಡ ಬರೀಬೋದು. ಇಲ್ಲ ಅಂತಂದರೆ ನೀವು ಪ್ರಿಂಟ್ ಆಫ್ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಹೇಳ್ಬೋದು ಲೆಂತ್ ಆಫ್ ಟೋಟಲ್ ಲೆಂತ್ ಅಂತ ಹೇಳ್ಬೋದು, ಅಥವಾ ಲೆಂತ್ ಅಂತ ಹಾಕ್ಬಿಟ್ಟು ಇಲ್ಲಿ ನೀವು ಕಾಮ ಕೊಟ್ಬಿಟ್ಟು ಎಲಿಯನ್ ಆಫ್, ಆಯಿತಾ? ಕ್ಯಾಪಿಟಲ್ ಎಲ್ಲನ ಎಲಿಯನ್ ಆಫ್ ನೇಮ್, ಆಯಿತಾ? ಎಲಿಯನ್ ಆಫ್ ನೇಮ್ ಅಂತ ಕೊಟ್ಟಾಗ ನಿಮಗೆ ಆಟೋಮೆಟಿಕ್ಕಾಗಿ ಇದು ಪ್ರಿಂಟ್ ಆಗುತ್ತೆ 13 ಕ್ಯಾರೆಕ್ಟರ್ಸ್ ಅಂತ. ಸರಿ, ಇದೆಲ್ಲ ಓಕೆ, ಗುಡ್. ನೀವು ಲೆಂತ್ನ ಫಿಗರ್ ಔಟ್ ಮಾಡಿದ್ರಿ. ಹಾಗಾದರೆ ಹೇಗೆ ಆಕ್ಸೆಸ್ ಮಾಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಆಕ್ಸೆಸಿಂಗ್ ಹೇಗೆ ಮಾಡೋದು? ಸೊ accessing the elements ಅಥವಾ accessing the individual characters, ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನಾನೇನು ಮಾಡ್ತೀನಿ, ಪ್ರಿಂಟ್ ಆಫ್ ನನ್ನ ಫಸ್ಟ್ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡಬೇಕು. ನಾನು ಎಫ್ ಸ್ಟ್ರಿಂಗ್ನ ಯೂಸ್ ಮಾಡೋದು ಕಲಿಸ್ತೀನಿ ನಿಮಗೆ. ಎಫ್ ಸ್ಟ್ರಿಂಗಲ್ಲಿ ನಾನು ಫಸ್ಟ್ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡಬೇಕು. ಆ ಫಸ್ಟ್ ಕ್ಯಾರೆಕ್ಟರಲ್ಲಿ ನನಗೆ ಯಾವುದು ಬೇಕು ಗೊತ್ತಾ, ನೇಮ್ ಆಫ್. ಇವಾಗ ನೋಡಿ, ಒಂದು ಕ್ಯಾರೆಕ್ಟರ್ನ ಹೇಗೆ ಪ್ರಿಂಟ್ ಮಾಡ್ತೀವಿ ಅಂತಂದರೆ ಈ ಥರ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ಯಾರೆಕ್ಟರ್ 0 ಅಲ್ವಾ ಇರೋದು. ಈಗ ನೋಡಿ ಪ್ರಿಂಟ್ ಮಾಡಿದ್ರೆ ಫಸ್ಟ್ ಕ್ಯಾರೆಕ್ಟರ್ ಈಸ್ ಐ ಅಂತ ಪ್ರಿಂಟ್ ಮಾಡ್ತು. ಹಾಗಾದರೆ ಹೇಗೆ ಆಕ್ಸೆಸಿಂಗ್ ಮಾಡೋದು? ಇಲ್ಲಿ ನೋಡಿ, ಫಸ್ಟ್ ಕ್ಯಾರೆಕ್ಟರ್ ಯಾವತ್ತೇ ಆಗಲಿ
ನಾನು ಇಂಡೆಕ್ಸ್ ವ್ಯಾಲ್ಯೂ 0 ಅಂತ ಕೊಟ್ಟಾಗ ಐ ಎನೇ ಪ್ರಿಂಟ್ ಆಗುತ್ತೆ, ಇಂಡೆಕ್ಸ್ ವ್ಯಾಲ್ಯೂ 4 ಅಂತ ಕೊಟ್ಟಾಗ ಎನ್ ಎನೇ ಪ್ರಿಂಟ್ ಆಗುತ್ತೆ. ಆಯಿತಾ? ಹಾಗಾದರೆ ಲೆಟ್ಸ್ ಗೋ ಬ್ಯಾಕ್. ಹಿಂಗದು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಬರೀಬೋದು. ಇಲ್ಲ ಅಂತಂದರೆ ನೇಮ್ ಅನ್ನೋ ಒಂದು ವೇರಿಯೇಬಲಲ್ಲಿ ಯು ಹ್ಯಾವ್ ಐ ಟಿ ಕನ್ನಡಿಗರು. ಈ ಐ ಟಿ ಕನ್ನಡಿಗರು ಅಲ್ಲಿ ನಾನು ಏನು ಆಕ್ಸೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನನ್ನ ಫಸ್ಟ್ ಎಲಿಮೆಂಟ್ನ ಆಕ್ಸೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 0 ಅಂತ ಹೇಳ್ತೇನೆ. ಅದೇನೇ ನನಗೆ ಫಸ್ಟ್ ಎಲಿಮೆಂಟ್ ಬೇಡ, ಐ ವಾಂಟೆಡ್ ಟು ಆಕ್ಸೆಸ್ 10th ಎಲಿಮೆಂಟ್ ಅಂತ ಬಂದಾಗ ಅಥವಾ 10th ಕ್ಯಾರೆಕ್ಟರ್ ಅಂತ ಬಂದಾಗ ನನಗೆ ಎ ಅಂತ ಪ್ರಿಂಟ್ ಆಗ್ತಾ ಇದೆ. ಇಲ್ಲಿ 10th ಬಂದುಬಿಟ್ಟು ಎ ಅಂತ ಇದೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಪ್ರಿಂಟ್ ಆಫ್ 10 ಅಂತ ಕೊಟ್ಟರೆ ಎ ಅಂತ ಪ್ರಿಂಟ್ ಆಗ್ತಾ ಇದೆ. ಅದೇನೇ ಈಗ ಸೇಮ್ ಥಿಂಗ್ ನಾನೇನಾದರೂ -1 ಕೊಟ್ಟರೆ ಏನಾಗುತ್ತೆ ಹೇಳಿ? ಸೊ -1 ಕೊಟ್ಟರೆ ನೋಡಿ, -1 ಇರೋದು ಯು ಅಲ್ವಾ, ಯುನ ಪ್ರಿಂಟ್ ಮಾಡಬೇಕು. ನೋಡಿ, ಯುನ ಪ್ರಿಂಟ್ ಮಾಡ್ತಾ ಇದೆ. ಸೊ ದ್ಯಾಟ್ಸ್ ಹೌ ಯು ಯೂಸ್ ಈ ಥರ ಆಕ್ಸೆಸ್ ಮಾಡೋದು ಅಂತ. ಸೊ ಹೇಗೆ ಆಕ್ಸೆಸ್ ಮಾಡ್ತೀರಾ ಅಂತಂದರೆ ದಿಸ್ ಈಸ್ ಹೌ. ನೇಮ್ ಆಮೇಲೆ ವೇರಿಯೇಬಲ್ ಆದಮೇಲೆ ಸ್ಕ್ವೇರ್ ಬೇಸಸ್ ಹಾಕಿ ಆ ಇಂಡೆಕ್ಸ್ ನಂಬರ್ನ ಕೊಟ್ಟರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಇಂಡೆಕ್ಸಿಂಗ್ನ ನೀವು ಯೂಸ್ ಮಾಡ್ಬೋದು. ಸೊ ಸರಿ, ನಾನು ಈ ಥರ ಹೇಳ್ತಾ ಇದ್ದೀನಲ್ಲ, ಹೆಂಗಪ್ಪ ಇವೆಲ್ಲ ಬರ್ಬೋದು, ಎಲ್ಲಿ ವಾಟ್ ಈಸ್ ಅ ರಿಯಲ್ ಯೂಸ್ ಕೇಸ್ ಅಂತ ಹೇಳೋದಾದರೆ ನಾನೊಂದು ಸಿಂಪಲ್ ಎಕ್ಸಾಂಪಲ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ದ ರಿಯಲ್ ಯೂಸ್ ಕೇಸ್ ಅಂತ ಬಂದಾಗ, ಓಕೆ, ರಿಯಲ್ ಯೂಸ್ ಕೇಸ್ ಅಂತ ಬಂದಾಗ ಇಲ್ಲಿ ಸಪೋಸ್ ನಾನು ವಾಟ್ಸಪ್ ಯೂಸರ್ ನೇಮ್ ಇದೆ ಅಲ್ಲ, ಓಕೆ, ವಾಟ್ಸಪ್ ಯೂಸರ್ ನೇಮ್ ಪ್ರಿವ್ಯೂನ ನಾನು ಹೇಳ್ತೇನೆ. ಸೊ ಹಾಗಾದರೆ ಇಲ್ಲಿ ಯೂಸರ್ ನೇಮ್ ಬಂದುಬಿಟ್ಟು, ಓಕೆ, ಯೂಸರ್ ನೇಮ್ ಬಂದುಬಿಟ್ಟು ಇಲ್ಲಿ ಹೇಳೋಣ. ಸಪೋಸ್ ನನ್ನ ಹತ್ರ ಒಂದು ತುಂಬ ದೊಡ್ಡ ನೇಮ್ ಇದೆ ಅಂತ ಅಂದ್ಕೊಳ್ಳೋಣ. ಸಪೋಸ್ ಐ ಟಿ ಕನ್ನಡಿಗರು ಮನೋಜ್ ಕೃಷ್ಣಪ್ಪ ಅಂತ ಈ ಥರ ಬರೆದಿರ್ತೀನಿ. ಆಯಿತಾ? ಇದು ನನ್ನ ಇಷ್ಟದ ನೇಮ್ ಇದೆ ಅಂತ ಅಂದ್ಕೊಳ್ಳೋಣ, ರೈಟ್? ಈಗ ನನಗೇನಪ್ಪ ಅಂತ ಹೇಳಿದ್ರೆ ಇದನ್ನು ಯೂಸರ್ ನೇಮ್ ಹೇಗೆ, ಈಗ ಸರಿ, ಯೂಸರ್ ನೇಮ್ ಫಸ್ಟ್ ಥಿಂಗ್ ನಾನು ಲೆಟ್ ಮಿ ಪ್ರಿಂಟ್ ಅನ್ ಯೂಸರ್ ನೇಮ್. ಸೊ ಪ್ರಿಂಟ್ ಆಫ್ ಲೆಟ್ಸ್ ಯೂಸ್ ಅನ್ ಎಫ್ ಸ್ಟ್ರಿಂಗ್. ಸೊ ಇಲ್ಲಿ ಹೇಳ್ತೀನಿ ಯೂಸರ್ ನೇಮ್ ಈಸ್, ಆಯಿತಾ, ಯೂಸರ್ ನೇಮ್ ಈಸ್, ನಾ ಹೇಳ್ತೀನಿ ಇಲ್ಲಿ ಯೂಸರ್ ನೇಮ್ ಅಂತ ಕಾಲ್ ಮಾಡ್ತೀನಿ. ಸರಿ, ಯೂಸರ್ ನೇಮ್ ಪ್ರಿಂಟ್ ಆಯಿತಾ? ಸರಿ, ಯೂಸರ್ ನೇಮ್ ಇಸ್ ಐ ಟಿ ಕನ್ನಡಿಗರು ಮನೋಜ್ ಕೃಷ್ಣಪ್ಪ ಅಂತ ಪ್ರಿಂಟ್ ಆಯಿತು. ಆದರೆ ನೋಟಿಫಿಕೇಶನ್ ಬರುತ್ತಲ್ವ ನಮಗೆ, ಆ ನೋಟಿಫಿಕೇಶನ್ ಬಂದಾಗ ಐ ವಾಂಟೆಡ್ ಓನ್ಲಿ ಫಸ್ಟ್ 8 ಕ್ಯಾರೆಕ್ಟರ್ಸ್. ಆಯಿತಾ? ನನಗೆ ಫಸ್ಟ್ 8 ಕ್ಯಾರೆಕ್ಟರ್ಸ್ ಮಾತ್ರ ಬೇಕು ಅಂದಾಗ ನಾನು ಯಾವ ರೀತಿ ಹೇಳ್ತೀನಿ ಅಂತಂದರೆ, ಅಂದರೆ ಇವಾಗ ಸೊ ಯು ಗಾಟ್ ಅ ನೋಟಿಫಿಕೇಶನ್, ಸೊ ಯು ಗಾಟ್ ಅ ನೋಟಿಫಿಕೇಶನ್. ಸರಿ, ಹಾಗಾದರೆ ಆ ನೋಟಿಫಿಕೇಶನಲ್ಲಿ ಯು ವಾಂಟೆಡ್ ಅಥವಾ ಯು ನೀಡ್ ಟು ಹ್ಯಾವ್ ಓನ್ಲಿ 8 ಕ್ಯಾರೆಕ್ಟರ್ಸ್. ಸೊ ಹಾಗಾದರೆ ಏನು ಮಾಡ್ತೀನಿ? ಸೊ ಪ್ರಿಂಟ್ ಆಫ್, ಆಯಿತಾ, ಎಫ್ ಸ್ಟ್ರಿಂಗ್, ಆಯಿತಾ, ಇದರಲ್ಲಿ ನಾನು ಹೇಳ್ತೀನಿ ಸೊ ಫಸ್ಟ್ 8 ಕ್ಯಾರೆಕ್ಟರ್ಸ್, ಓಕೆ, ಫಸ್ಟ್ 8 ಕ್ಯಾರೆಕ್ಟರ್ಸ್. ಈಗ ಇದು ಯೂಸರ್ ನೇಮ್ ಅಲ್ವಾ, ಇದೇ ಯೂಸರ್ ನೇಮಿಗೆ, ಓಕೆ, ಇದೇ ಯೂಸರ್ ನೇಮಲ್ಲಿ ನಾ ಹೇಳ್ತೀನಿ :8 ಅಂತ ಹೇಳ್ತೀನಿ. ಆಯಿತಾ? :8 ಅಂತ. ಸೊ ಇದು ಏನು ಮಾಡುತ್ತೆ ಅಂತಂದರೆ ಫಸ್ಟ್ 8 ಕ್ಯಾರೆಕ್ಟರ್ಸ್ ಇಷ್ಟೇ ಇದೆ, ಇಷ್ಟನ್ನ ಪ್ರಿಂಟ್ ಮಾಡುತ್ತೆ. ಹಾಗಾದರೆ ಇಲ್ಲಿ ವೆನ್ ಐ ಕಾಲ್ಡ್ ದಿಸ್ ಯೂಸರ್ ನೇಮ್ 8 ಅಲ್ಲ, ಸೊ ಇಲ್ಲಿ ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ ಲೆಟ್ ಮಿ ಗೋ ಬ್ಯಾಕ್ ಇಲ್ಲಿ. ಓಕೆ, ಇಲ್ಲಿ ಲೆಟ್ ಮಿ ಟೇಕ್ ದಿಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಒನ್ ಸ್ಟ್ರಿಂಗ್, ಆಯಿತಾ, ಇದು ಮೇನ್. ಸೊ ಯೂಸರ್ ನೇಮಲ್ಲಿ ನಿಮಗೆ ಆಲ್ರೆಡಿ ಯು ಗಾಟ್ ಅನ್ ಯೂಸರ್ ನೇಮ್, ಆಯಿತಾ. ಸೊ ಲೆಟ್ಸ್ ಎ ಒಂದು ನಿಮಿಷ, ಲೆಟ್ ಮಿ ಟೇಕ್ ಔಟ್ ದಿಸ್. ಸೊ ನನಗೆ ದಿಸ್ ಈಸ್ ಯುವರ್ ಯೂಸರ್ ನೇಮ್, ಆಯಿತಾ. ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿ. ಓಕೆ, ದಿಸ್ ಈಸ್ ಯುವರ್ ಯೂಸರ್ ನೇಮ್. ಸರಿ, ಯೂಸರ್ ನೇಮಲ್ಲಿ ನಾನೇನು ಹೇಳಿದೆ, ಯೂಸರ್ ನೇಮ್ ಸ್ಕ್ವೇರ್ ಬೇಸಸಲ್ಲಿ :8 ಅಂತ. ಇಲ್ಲಿ ಏನಾಗುತ್ತೆ ಗೊತ್ತಾ, ವೆನ್ ಯು ಮೆನ್ಷನ್ :8, ಆಯಿತಾ, ಸ್ವಲ್ಪ ಇದನ್ನು ಇದು ಮಾಡ್ಕೊಳ್ಳೋಣ, ಆಯಿತಾ. ಈ ಥರ ನೀವು ಮೆನ್ಷನ್ ಮಾಡಿದ್ದೀನಿ ಅಂದರೆ ಇದರ ಅರ್ಥ ಏನು ಗೊತ್ತಾ, 0 ಇಂದ ಸ್ಟಾರ್ಟ್ ಮಾಡು ಅಂತ. ಸೊ ವೆನ್ ಐ ಸೇ ಇಲ್ಲಿ ಈ ಥರ ಲೆಟ್ಸ್ ಸೇ ಟೆಕ್ಸ್ಟ್ ಬಾಕ್ಸ್, ಇಲ್ಲಿ ನಾನೇನಾದರೂ ಇಲ್ಲಿ ಹೇಳ್ತೀನಿ 0 ಇಂದ, ಓಕೆ, 0 ಇಂದ 8 ತನಕ, ಓಕೆ, 0 ಇಂದ 8 ತನಕ ಪ್ರಿಂಟ್ ಮಾಡು. ಫಸ್ಟ್ 8 ಕ್ಯಾರೆಕ್ಟರ್ಸ್ ಬೇಕಲ್ಲ, 8 ಕ್ಯಾರೆಕ್ಟರ್ಸ್ ಪ್ರಿಂಟ್ ಮಾಡು ಅಂದಾಗ ಎಸ್, ಇಸ್ ಆಲ್ಸೋ ಗಿವ್ಸ್ ಅ ಸೇಮ್ ಆನ್ಸರ್. ಹಾಗಾದರೆ ಇದನ್ನು ಕಾಪಿ ಮಾಡ್ಕೊಂಬಿಟ್ಟು
ನಾನಿಲ್ಲಿ ಹೇಳ್ತೀನಿ 0 to 8 ಅಂತ. ನೋಡಿ 0 to 8 ಕೂಡ ಅದನ್ನೇ ಪ್ರಿಂಟ್ ಮಾಡ್ತು. ಹಾಗಾದರೆ 0:8 ಅನ್ನೋ ಬದಲಿಗೆ ನಾನೇನು ಮಾಡ್ತೀನಿ, ಅದನ್ನು ನಾನು ಜಸ್ಟ್ ಎಂಟಿ ಬಿಡ್ತೀನಿ. ಅಂದರೆ ಇಲ್ಲಿ ಈ 0 ಏನಾಯಿತು ಅಂತಂದರೆ, ಇಲ್ಲಿ ಎಂಟಿ ಬಿಟ್ಟಿದ್ದೀನಿ ಅಂತಂದರೆ ಅದರ ಅರ್ಥ ದಿಸ್ ಈಸ್ ಯುವರ್ ಸ್ಟಾರ್ಟ್ ಅಂತಲೇ ಅರ್ಥ, ಇನ್ನೇನು ಇಲ್ಲ. ಆಯಿತಾ? ಸೊ ದಿಸ್ ಈಸ್ ವಿಲ್ ಬಿ ಯುವರ್ ಸ್ಟಾರ್ಟ್. ಇದು ಎಂಟಿ ಬಿಟ್ಟಿದ್ದೀರಾ ಅಂತಂದರೆ ದಿಸ್ ವಿಲ್ ಬಿಕಮ್ ಯುವರ್ ಸ್ಟಾರ್ಟ್. ಆ್ಯಂಡ್ ಎಂಡ್ ಯಾವುದವರೆಗೂ ಬೇಕು ಅನ್ನೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ದಿಸ್ ವಿಲ್ ಬಿಕಮ್ ಯುವರ್ ಎಂಡ್. ಆಯಿತಾ? ದಿಸ್ ವಿಲ್ ಬಿಕಮ್ ಯುವರ್ ಎಂಡ್. ಸೇಮ್ ಥಿಂಗ್ ಆಗಲೇ ಕೂಡ ಅಷ್ಟೇ, ಇಲ್ಲೂ ಕೂಡ ನಾವು ಅದನ್ನೇ ಮಾಡಿತ್ತು. ಆಯಿತಾ? ಏನೂ ಕೊಟ್ಟಿಲ್ಲ ಅಂದರೆ ಸ್ಟಾರ್ಟ್ ವಿಲ್ ಕನ್ಸಿಡರ್ ಇಟ್ ಆ್ಯಸ್ 0 ಆ್ಯಂಡ್ ಎಂಡ್ ವಿಲ್ ಮೇಕ್ ಇಟ್ ಆ್ಯಸ್, ನೀವು ಏನು ಎಂಡ್ ಕೊಡ್ತೀರಾ ಅದನ್ನು ಇದು ಪ್ರಿಂಟ್ ಮಾಡುತ್ತೆ. ಆಯಿತಾ? ಸೊ ಹಾಗೆಯೇ ನೀವು ಈ ಥರ ಲೈಕ್ ಆಕ್ಸೆಸ್ ಮಾಡ್ಬೋದು. ಆಯಿತಾ? ಇದು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿರೋದು ನಾನು ನಿಮಗೆ. ಆಯಿತಾ? ಹಾಗಾದರೆ ಇವಾಗ ನಿಮಗೆ ಇಂಡೆಕ್ಸ್ ಅಂದರೆ ಏನು ಅಂತ ಅರ್ಥ ಆಗಿದೆ. ಆ್ಯಂಡ್ ಅದೇ ಥರ ಇಂಡೆಕ್ಸ್ ಆದಮೇಲೆ ಸೊ ಹೇಗೆ ಆಕ್ಸೆಸ್ ಕೂಡ, ಅಂದರೆ ಇಂಡೆಕ್ಸ್ನ ಹೇಗೆ ಆಕ್ಸೆಸ್ ಮಾಡಿದ್ರಿ ಅದನ್ನು ಕೂಡ ಗೊತ್ತಾಯಿತು. ಸೊ ಹಾಗೆಯೇ ಇವಾಗ ಸ್ಲೈಸಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸ್ಲೈಸಿಂಗ್ ಅಂದರೆ ನೀವು ಆ ಸ್ಟ್ರಿಂಗ್ನ ಕಟ್ ಮಾಡಿ ಹೇಗೆ ಆಕ್ಸೆಸ್ ಮಾಡ್ತೀರಾ ಅನ್ನೋದನ್ನೇ ನಾವು ಸ್ಲೈಸಿಂಗ್ ಅಂತ ಕರಿತೀವಿ. ಸೊ ಹಾಗಾದರೆ ಈ ಸ್ಲೈಸಿಂಗ್ನ ಹೇಗೆ ಬಿಲ್ಡ್ ಮಾಡೋದು ಅಥವಾ ಸ್ಲೈಸಿಂಗ್ನ ಹೇಗೆ ಯೂಸ್ ಮಾಡೋದು? ವೆರಿ ಸಿಂಪಲ್. ಈಗ ನಾನು ಏನು ಮಾಡಿದೆ ಅಲ್ಲ ಅದನ್ನೇ ಸ್ಲೈಸಿಂಗ್ ಕಾನ್ಸೆಪ್ಟ್. ಸೊ ಹಾಗಾದರೆ ಲೆಟ್ಸ್ ಟೇಕ್ ಒನ್ ಮಾರ್ಕ್ ಡೌನ್. ಈ ಮಾರ್ಕ್ ಡೌನಲ್ಲಿ ಸೊ ನಾ ಹೇಳ್ತೀನಿ ಸ್ಲೈಸಿಂಗ್ ಅಂತ. ಸೊ ಏನಪ್ಪ ಸ್ಲೈಸಿಂಗ್ ಅಂದರೆ, ಒಂದು ಆ್ಯಪಲ್ ತೊಗೊಂಡು ಕಟ್ ಮಾಡಿದ್ರೆ ಪೀಸಸ್ ಕಟ್ ಮಾಡೋದು. ಇಲ್ಲೂ ಕೂಡ ಒಂದು ಸ್ಟ್ರಿಂಗ್ ಇರುತ್ತೆ, ಆ ಸ್ಟ್ರಿಂಗ್ನ ಆ್ಯಪಲ್ ಥರ ಹೆಂಗೆ ಕಟ್ ಮಾಡ್ತೀರಾ ಇಲ್ಲೂ ಕೂಡ ಸ್ಟ್ರಿಂಗ್ನ ಕಟ್ ಮಾಡಬೇಕು. ಹೆಂಗೆ ಕಟ್ ಮಾಡೋದೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಮೂವಿ ಟೈಟಲ್ ತಗೋಣ, ಅಥವಾ ಫಾರ್ ಎಕ್ಸಾಂಪಲ್ ಒಂದು ಕ್ರಿಕೆಟ್ ಟೀಮ್ನ ತೊಗೊಳ್ಳೋಣ ನಾವು. ಆಯಿತಾ? ಸೊ ಲೆಟ್ಸ್ ಗೋ ಬ್ಯಾಕ್. ಓಕೆ, ಲೆಟ್ಸ್ ಗೋ ಬ್ಯಾಕ್. ಪೈಥಾನಿಗೆ ಹೋಗೋಣ. ಇಲ್ಲಿ ನಾ ಹೇಳ್ತೀನಿ ಒಂದು ಕ್ರಿಕೆಟ್ ಟೀಮ್. ಓಕೆ, ಒಂದು ಕ್ರಿಕೆಟ್ ಅಂಡರ್ಸ್ಕೋರ್ ಟೀಮ್. ಈ ಕ್ರಿಕೆಟ್ ಅಂಡರ್ಸ್ಕೋರ್ ಟೀಮ್ ಬಂದುಬಿಟ್ಟು ನಾ ಹೇಳ್ತೀನಿ ಸೊ ರಾಯಲ್ ಚಾಲೆಂಜರ್ಸ್. ಓಕೆ, ಚಾಲೆಂಜರ್ಸ್ ಬೆಂಗಳೂರು ಅಂತ ಹಾಕ್ತೇನೆ. ಆಯಿತಾ? ಇದು ನನ್ನ ಒಂದು ಕ್ರಿಕೆಟ್ ಟೀಮ್. ಆಯಿತಾ? ಸರಿ, ಕ್ರಿಕೆಟ್ ಟೀಮ್ ಇಲ್ಲಿ ನಾನು ಹೇಳ್ತೀನಿ, ಅದ್ರ ಜೊತೆಗೇ ಹೇಳ್ತೀನಿ 2 times ಚಾಂಪಿಯನ್ಸ್ ಅಂತ ಹಾಕ್ತೀನಿ. ಆಯಿತಾ? 2 times ಚಾಂಪಿಯನ್ಸ್ ಅಂತ. ಸೊ ಈ ಥರ ಇದೆ. ನನಗೀಗ ಏನಂತ ಹೇಳಿದ್ರೆ, ಒಂದು ಬೇಸಿಕ್ ಸ್ಲೈಸಿಂಗ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲಿಂದ ಅಡ್ವಾನ್ಸ್ಡ್ಗೆ ಹೋಗೋಣ. ಸೊ ಬೇಸಿಕ್ ಸ್ಲೈಸಿಂಗ್ ಅಂತ ಬಂದಾಗ, ಸೊ ಫಸ್ಟ್ ನಾನು ಲೈಕ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇನ್ ಯುವರ್ ಕ್ರಿಕೆಟ್ ಟೀಮ್ ಯು ಹ್ಯಾವ್ ಅ ಕಂಟೆಂಟ್ ಕಾಲ್ಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 times ಚಾಂಪಿಯನ್ಸ್ ಅನ್ನೋದು ನಿಮ್ಮ ಕಂಟೆಂಟ್. ಆಯಿತಾ? ಇದರಲ್ಲಿ ಇನ್ಕ್ಲೂಡಿಂಗ್ ಸ್ಪೇಸ್ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಇಲ್ಲಿ ಬರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಆಯಿತಾ? ಇನ್ಕ್ಲೂಡಿಂಗ್ ಸ್ಪೇಸ್ ಕೂಡ ಒಂದು ಕ್ಯಾರೆಕ್ಟರ್. ನೀವೇನಾದರೂ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ಎ, ಆಯಿತಾ? ಎ ಈಕ್ವಲ್ ಟು ಸಪೋಸ್ ಸ್ಪೇಸ್ ಕೊಟ್ಬಿಟ್ಟು ಮನೋಜ್ ಅಂತ ಕೊಡ್ತೀನಿ. ಮನೋಜ್ ಅನ್ನೋದು ಓನ್ಲಿ 5 characters, ಆಮೇಲೆ ಸ್ಪೇಸ್ ಕೊಡ್ತಾ ಇದ್ದೀನಿ. ಆಯಿತಾ? ಇವಾಗ ನೋಡಿ, ಇಫ್ ಐ ಕಾಲ್ ಅಥವಾ ನಾನೇನಾದರೂ ಲೆಂತ್ ಆಫ್ ಎ ಎಷ್ಟು ಅಂತ ಕೇಳಿದ್ರೆ 5 characters ತಾನೇ ಹೇಳಬೇಕು. ಆದರೆ 7 ಯಾಕೆ ಕೊಡ್ತಿದೆ ಅಂತಂದರೆ ಇಲ್ಲಿ ಇನ್ಕ್ಲೂಡಿಂಗ್ ಸ್ಪೇಸ್ನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಸ್ಟ್ರಿಂಗಲ್ಲಿ ಕೋಟ್ ಒಳಗಡೆ ನೀವು ಏನೇ ಕೊಟ್ಟರು ಕೂಡ ಇನ್ಕ್ಲೂಡಿಂಗ್ ಸ್ಪೇಸ್ ವಿಲ್ ಆ್ಯಕ್ಟ್ ಆಸ್ ಅ 1 character. ಆಯಿತಾ? 1 space ಈಕ್ವಲ್ ಟು 1 character. ಸೊ ಆಯಿತು, ಗುಡ್. ಸೊ ಈವನ್ ಈ ಸ್ಪೇಸಸ್ ಕೂಡ ಕನ್ಸಿಡರ್ ಮಾಡುತ್ತೆ. ಇದೆಲ್ಲ ಓಕೆ, ಗುಡ್. ಸೊ ಸಾರಿ, ಇಲ್ಲೇನೋ ಮಿಸ್ಟೇಕ್ ಆಯಿತು, ಲೆಂತ್ ಆಫ್ ಎ. ಆ್ಯಂಡ್ ಇಲ್ಲಿ ನಾನು ಇದನ್ನು ರಿಮೂವ್ ಮಾಡ್ತೀನಿ ಆ್ಯಂಡ್ ಸೇವ್ ಕೊಡೋಣ. ಇವಾಗ ನೋಡೋಣ, ಬೇಸಿಕ್ ಸ್ಲೈಸಿಂಗ್ ಮಾಡೋಣ. ಆಯಿತಾ? ಬೇಸಿಕ್ ಸ್ಲೈಸಿಂಗ್ ಪಾರ್ಟ್. ಈ ಬೇಸಿಕ್ ಸ್ಲೈಸಿಂಗಲ್ಲಿ ನೋಡಿ, ನನಗೆ ಐ ವಾಂಟ್ ದ ಫಸ್ಟ್ ವರ್ಡ್. ಆಯಿತಾ? ರಾಯಲ್ ಅನ್ನೋದೇ ಬೇಕು ನನಗೆ. ಸೊ ರಾಯಲ್ ಅನ್ನೋದೇ ಬೇಕು ಅಂದಾಗ ಈ ಕ್ರಿಕೆಟ್ ಟೀಮಲ್ಲಿ, ಓಕೆ, ಕ್ರಿಕೆಟ್ ಟೀಮಲ್ಲಿ ನಾ ಹೇಳ್ತೀನಿ ರಾಯಲ್ ಬೇಕಲ್ಲ. ಇಲ್ಲಿ 0 ಇಂದ 0 1 2 3 4. ಓಕೆ, ಇವಾಗ ನೋಡಿ, ಐ ವಿಲ್ ಸೇ 0:4 ನೋಡಿ. ಓಕೆ, 0:5 ಬೇಕು. ಓಕೆ, ಲೆಟ್ಸ್ ಗೋ ವಿತ್ 5. ಈಗ ಇದನ್ನು ಏನು ಮಾಡ್ತು, ದ ಫಸ್ಟ್ ವರ್ಡ್ ಇನ್ ದ ಕ್ರಿಕೆಟ್ ಟೀಮ್ ಈಸ್ ರಾಯಲ್. ಆ ರಾಯಲ್ನ ನಾನು ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆಯಿತಾ? ಸೇಮ್ ಥಿಂಗ್
ನನಗೆ ಚಾಂಪಿಯನ್ಸ್ ಅನ್ನೋ ಒಂದು ವರ್ಡ್ ಬೇಕು. ಸೊ ಚಾಂಪಿಯನ್ಸ್ ಅನ್ನೋ ವರ್ಡ್ ಬೇಕು ಅಂದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ರೈಟ್? ಸೊ ಅವಾಗ ನೀವೇನು ಮಾಡಿ ಅಂತಂದರೆ, ಇದೇ ಕ್ರಿಕೆಟ್ ಟೀಮಿಗೆ ಹೋಗಿ ಇಲ್ಲಿ, ಸೊ ಸಪೋಸ್ ನಾನೊಂದು ಟೋಟಲ್ ಲೆಂತ್ ಆಫ್ ಎಷ್ಟಿದೆ ನೋಡೋಣ ಇರಿ. ಸೊ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಲೆಟ್ ಮೀ ಕ್ರಿಯೇಟ್ ಒನ್ ಮೋರ್ ಕೋಡ್. ಎಲಿಯನ್ ಆಫ್ ಓಕೆ ಕ್ರಿಕೆಟ್ ಟೀಮ್ ಓಕೆ. ಆ್ಯಂಡ್ ಇದರಲ್ಲಿ 44 ಇದೆ. 44ಅಲ್ಲಿ 1 2 3 4 5 6 7 8 9 ಅಲ್ಲ, 44 - 9 ಎಷ್ಟಾಗುತ್ತೆ? ಸೊ ಇಟ್ ಇಸ್ 35. ಸೊ 35 ಅಂತಂದರೆ 34ಇಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಕ್ರಿಕೆಟ್ ಟೀಮ್ ನಾನು ಹೇಳ್ತೀನಿ, ನನಗೆ ಲಾಸ್ಟದ್ದು ಬೇಕು 34ಇಂದ ನನಗೆ ಜಸ್ಟ್ ಈ ಥರ ಎಂಟಿ ಕೊಡ್ತೀನಿ ನೋಡಿ, ಚಾಂಪಿಯನ್ಸ್ ಅಂತ ಬಂತು. ಸೊ ಜಸ್ಟ್ ಗೋ ವಿತ್ 35, ಇಲ್ಲಾಂದರೆ ಸ್ಪೇಸು ಕಂಪ್ಲೀಟ್ ಆಗುತ್ತೆ, ಕನ್ಸಿಡರ್ ಮಾಡುತ್ತೆ ನೋಡಿ. 35ಇಂದ ಎಂಡ್. ಇಲ್ಲಿ ಸ್ಟಾರ್ಟೇ 35th ಕ್ಯಾರೆಕ್ಟರಿಂದ ಮಾಡು ಅಂತ ಹೇಳಿದೆ, ಅದಕ್ಕೆ ಚಾಂಪಿಯನ್ಸಿಂದ ಪ್ರಿಂಟ್ ಮಾಡ್ತು ಅಲ್ವಾ? ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ನೀವು ಸ್ಟಾರ್ಟನ್ನೇ 35ಇಂದ ಮಾಡಿ 35th ಕ್ಯಾರೆಕ್ಟರಿಂದ ಮಾಡಿ ಎಂಡ್ನ ಕೊನೆ ತನಕ ಏನಿದೆಯೋ ಅದನ್ನು ಕೊಡು ಅಂತ ಕೇಳ್ತದೆ. ಇದು ಬೇಸಿಕ್ ಸ್ಲೈಸಿಂಗ್. ಅಂದರೆ ಒಂದು ವರ್ಡ್ ಬೇಕು ಅಂದಾಗ ಸ್ಟಾರ್ಟು ಮತ್ತು ಸ್ಟಾಪ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ತೀರಾ. ಸೊ ಹಾಗಾದರೆ ಇದರಲ್ಲಿ ಈ ಬೇಸಿಕ್ ಸ್ಲೈಸಿಂಗ್ ಅಂತ ಏನು ಹೇಳೋದಲ್ಲ, ಈ ಬೇಸಿಕ್ ಸ್ಲೈಸಿಂಗ್ನ ಫಾರ್ಮುಲಾ ಏನು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಓಕೆ, ಇಲ್ಲಿ ಹೇಗೋ ಮಾರ್ಕ್ ಡೌನ್ ಬರುತ್ತೆ. ಓಕೆ, ಇಲ್ಲೇ ತಗೊಳ್ಳೋಣ ಆಯಿತಾ. ಸೊ ಬೇಸಿಕ್ ಸ್ಲೈಸಿಂಗ್ ಫಾರ್ಮುಲಾ ಅಂತ ಹಾಕ್ತೀನಿ ಆಯಿತಾ. ಇದನ್ನು 3 ಸರಿ ಕೊಡ್ತೀನಿ. ಈಗ ಇದರಲ್ಲಿ ಹೇಳ್ತೀನಿ ನೋಡಿ, ಯಾವತ್ತೇ ಆಗಲಿ ಇದರಲ್ಲಿ ಸ್ಟಾರ್ಟ್ ಫಸ್ಟ್ ಬರುತ್ತೆ, ಆಮೇಲೆ ಎಂಡ್ ಬರುತ್ತೆ ಆಯಿತಾ. ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಆಯಿತಾ. ಎಕ್ಸಿಕ್ಯೂಟ್ ಮಾಡಿದ್ರೆ ಇದೇನೇ ನಿಮ್ಮ ಫಾರ್ಮುಲಾ. ಈಗ ಫಾರ್ ಎಕ್ಸಾಂಪಲ್ ನನಗೆ ಐ ಹ್ಯಾವ್ ಅ ಕಾನ್ಸೆಪ್ಟ್. ನನಗೇನಪ್ಪ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಸೊ ಸೆಕೆಂಡ್ ಸ್ಟೆಪ್, ಈಗ ವರ್ಡ್ ಹೇಳ್ದು ಐ ವಿಲ್ ಸ್ಟೋರ್ ಒನ್ ಕ್ಯಾರೆಕ್ಟರ್ ವರ್ಡ್ ಓಕೆ. ವರ್ಡ್ ಈಸ್ ಈಕ್ವಲ್ ಟು ಲೆಟ್ಸ್ ಎ ನಾನು ಹೇಳ್ತೀನಿ ಬಾಲಿವುಡ್ ಅಂತ ಒಂದು ವರ್ಡ್ ಹೇಳ್ತೀನಿ ಆಯಿತಾ. ವುಡ್ ಅಂತ ಆಯಿತಾ. ಈ ಬಾಲಿವುಡ್ ಅಂತ ಇದನ್ನು ಹಾಕ್ತೀನಿ. ಇದರಲ್ಲಿ ಎವ್ರಿ ವರ್ಡ್ ಅಂದರೆ ನನಗೆ ಎವ್ರಿ ಸೆಕೆಂಡ್ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡಬೇಕು ಆಯಿತಾ. ಎವ್ರಿ ಸೆಕೆಂಡ್ ಕ್ಯಾರೆಕ್ಟರ್ ಹೆಂಗೆ ಪ್ರಿಂಟ್ ಮಾಡ್ತೀನಿ ಅಂದರೆ, ಸೊ ನಾನು ಹೇಳ್ತೀನಿ ಎವ್ರಿ ಓಕೆ ಎವ್ರಿ ಅದರ್ ಆಯಿತಾ. ಎವ್ರಿ ಅದರ್ ಅಂತ ನಾನೊಂದು ವೇರಿಯಬಲ್ ತೊಗೊಂಡು ಇಲ್ಲಿ ವರ್ಡ್ ವಾಟ್ ಎವರ್ ದ ವರ್ಡ್ ಯು ಹ್ಯಾವ್ ಅಲ್ಲ ಓಕೆ, ವಾಟ್ ಎವರ್ ದ ವರ್ಡ್ ಯು ಹ್ಯಾವ್ ಅಲ್ಲ ಆ ವರ್ಡಲ್ಲಿ ಓಕೆ, ಆ ವರ್ಡಲ್ಲಿ ನಾನು ಕಾಲನ್ 2 ಅಂತ ಕೊಡ್ತೀನಿ. ಇದೊಂದು ಸಲ ಡಿಫ್ರೆಂಟ್ ಆಗಿದೆ, ನಾವು ಇಷ್ಟೊತ್ತು ಕಾಲನ್ 2ನೇ ಕೊಟ್ಟಿರಲಿಲ್ಲ ಆಯಿತಾ. ಇವಾಗ ನೋಡಿ ಪ್ರಿಂಟೆಡ್ ಇಟ್ ಸೇಸ್ BLOYD ಆಯಿತಾ. ಸೊ ಇದು ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕು ನೀವು, ಬಿಕಾಸ್ ಇದನ್ನು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿರ್ತೀವಿ ನಾವು. ಈಗ ನಾವು ಸ್ಟೆಪ್ ಸ್ಲೈಸಿಂಗ್ ಅಂತ ಕರಿತೀವಿ ಇದನ್ನು ಆಯಿತಾ. ಸೊ ಇದನ್ನು ನಾವು ಸ್ಟೆಪ್ ಸ್ಲೈಸಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಸ್ಟೆಪ್ ಸ್ಲೈಸಿಂಗ್ ಅಂತಂದರೆ ಏನು ಅಲ್ವಾ? ಸೊ ಇದನ್ನು ನಾವು ಸ್ಟಾರ್ಟ್ ಆಯಿತಾ, ಎಂಡ್ ಸರಿನಾ. ಆವಾಗಲೇ ಕೂಡ ಸ್ಟಾರ್ಟು ಎಂಡು ಮಾಡಿದ್ವಿ. ಇವಾಗ ಇನ್ನೊಂದು ಕೊಡ್ತಿದ್ದೀವಿ ಸ್ಟೆಪ್ ಅಂತ. ನಾವು ಡಿಫಾಲ್ಟಾಗಿ ಏನು ಕೊಡಲಿಲ್ಲ ಅಂತಂದರೆ ಸ್ಟೆಪ್ = 1 ಅಂತ ಹಾಕ್ಬಿಡತ್ತೆ. ಆದರೆ ಈಗ ಸ್ಟೆಪ್ನ ನೀವು ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿದ್ರೆ ಆ ಕ್ಯಾರೆಕ್ಟರ್ನ ಸ್ಕಿಪ್ ಮಾಡುವಂತ ಅರ್ಥ ಆಯಿತಾ. ಸೊ ಹಾಗಾದರೆ ಈಗ ಏನಾಯಿತು ಗೊತ್ತಾ, ಲೆಟ್ಸ್ ಗೋ ಬ್ಯಾಕ್. ಇಲ್ಲಿ ಇದನ್ನು ತಗೊಳ್ಳೋಣ. ವೆನ್ ಐ ಸೇ ನಾನು ಹೇಳ್ತೀನಿ ಸೊ ಕಾಲನ್ ಸಪೋಸ್ ಈಗ ಕಾಲನ್ 2 ಅಂತ ಕೊಡ್ತೀನಿ ಓಕೆ. ಅಥವಾ ಬೆಟರ್ 0 ಕಾಲನ್ ಅಂಟಿಲ್ 8. ಈಗ ಏನು ಪ್ರಿಂಟ್ ಆಗುತ್ತೆ ಅನ್ನೋದು ನೋಡೋದಾದರೆ, ಈಗ ಫಸ್ಟ್ 0 to 8 ಪ್ರಿಂಟ್ ಮಾಡೋಣ, ಆಮೇಲೆ ವಿಲ್ ಓಕೆ. ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳೋಣ, ವರ್ಡ್ = ಬಾಲಿವುಡ್ ಆಯಿತಾ. ವರ್ಡ್ = ಬಾಲಿವುಡ್. ಸೊ ಈ ವರ್ಡ್ = ಬಾಲಿವುಡ್ ಅನ್ನೋದರಲ್ಲಿ ನಾನೇನು ಮಾಡ್ತೀನಿ, ಐ ವಿಲ್ ಪ್ರಿಂಟ್ ಇಲ್ಲಿ 0 to 6ವರೆಗೂ ಪ್ರಿಂಟ್ ಮಾಡ್ತೀನಿ, ಅಥವಾ 7ವರೆಗೂ ಪ್ರಿಂಟ್ ಮಾಡ್ತೀನಿ. ಓಕೆ 8 ಇದೆ ಅಲ್ಲ, 8ವರೆಗೂ ಪ್ರಿಂಟ್ ಮಾಡೋಣ.
0 to 8ವರೆಗೂ ಪ್ರಿಂಟ್ ಮಾಡಿದ್ರೆ ಅಂಟಿಲ್ ಓವರ್ಗೂ ಹೋಯಿತು. ಇವಾಗ ಓಕೆ, ಇವಾಗ ಲೆಟ್ಸ್ ಟೇಕ್ ದಿಸ್ ಎಕ್ಸಾಂಪಲ್ ಟು ಮೈರೋ. ಆಯಿತಾ, ಇಲ್ಲಿಗೆ ಹೋಗೋಣ. ಇದು ವರ್ಡ್ ಬಾಲಿವುಡ್. ಸರಿ, ಈ ವರ್ಡಲ್ಲಿ ವೆನ್ ಐ ಕ್ವೇರಿ ದಿಸ್, ಸೊ ಆನ್ಸರ್ ಈಸ್ ದಿಸ್ ಒನ್. ಸೊ ಆನ್ಸರ್ ಈಸ್ ದಿಸ್ ಒನ್. ಸರಿನಾ? ಗುಡ್. ಸೊ ನನಗೆ ಆನ್ಸರ್ ಕೂಡ ಬಂತು, ಎಲ್ಲ ಕೂಡ ಓಕೆ. ಇವಾಗ ನೆಕ್ಸ್ಟ್ ಫಾರ್ಮುಲಾ ಏನಪ್ಪ ಅಂದರೆ, ಸೊ ನೆಕ್ಸ್ಟ್ ಫಾರ್ಮುಲಾ ಬಂದುಬಿಟ್ಟು ಇಲ್ಲಿ ಸ್ಟಾರ್ಟ್ ಕಾಲನ್ ಎಂಡ್ ಕಾಲನ್ ಸ್ಟೆಪ್ ಅಂತ. ಇವಾಗ ಸ್ಟಾರ್ಟ್ 0 ಎಂಡ್ 8. ಇವಾಗ ಸ್ಟೆಪ್ಪಲ್ಲಿ ನಾ ಹೇಳ್ತೀನಿ, ಆಯಿತಾ? ಸೊ ಲೆಟ್ಸ್ ಗೋ ಟು ಟೆಕ್ಸ್ಟ್. ಇಲ್ಲಿ ನಾ ಹೇಳ್ತೀನಿ, ಸ್ಟಾರ್ಟ್ ಬಂದು 0, ಆಮೇಲೆ ಎಂಡ್ ಬಂದು 8. ಸ್ಟೆಪ್ ಅಂದರೆ ಎಷ್ಟು ಸ್ಕಿಪ್ ಮಾಡಬೇಕು ನೀನು ಅಂತ. ಸಪೋಸ್ ನಾನು 2 ಅಂತ ಹೇಳ್ತೀನಿ ಅಂತ ಅಂದ್ಕೊಂಡ್ರೆ, ಇವಾಗ ಆನ್ಸರ್ ಏನಾಗುತ್ತೆ ಗೊತ್ತಾ? ಇದೇ ಆನ್ಸರಲ್ಲಿ ಸೊ ಬಿ ಫಸ್ಟ್ ಬರುತ್ತೆ. ಓಕೆ, ಬಿ ಫಸ್ಟ್ ಬರುತ್ತೆ, ಓ ಸ್ಕಿಪ್ ಆಗುತ್ತೆ, ಎಲ್ ಅಂದರೆ ಬಿ ಓ 2 ಆಯಿತು, ಆಮೇಲೆ ಎಲ್ ಇರುತ್ತೆ. ರೈಟ್. ಸೊ ನಾನೇನು ಹೇಳ್ತಿದ್ದೀನಿ ಅರ್ಥ ಆಗ್ತಿದೆಯಲ್ಲ? ಸೊ ಬಿ ಎಲ್ ಅಗೇನ್ ಬಿ ಓ. ಓಕೆ, ಒಂದು ನಿಮಿಷ ಇರಿ. ಲೆಟ್ ಮಿ ಟೇಕ್ ದಿಸ್ ಒನ್. ಓಕೆ, ಸೊ ಲೆಟ್ಸ್ ಟೇಕ್ ದಿಸ್ ಗೈ 0. ಓಕೆ, 1 ಸೆಕೆಂಡ್. ಸೊ ಸ್ವಲ್ಪ ಝೂಮ್ ಔಟ್ ಮಾಡೋಣ, ಇದನ್ನು ಚೂರು ಎರೇಸ್ ಮಾಡ್ತೀನಿ. ಸೊ ಇಲ್ಲಿ ಕ್ಯಾರೆಕ್ಟರ್ ಚೇಂಜ್ ಮಾಡೋಣ. ಇದು 0 1 2 3 4 5 6 7. ಸರಿ, 0 to 8 ಪ್ರಿಂಟ್ ಮಾಡಿದ್ದೀನಿ ಆಲ್ರೆಡಿ. 2ನ ಸ್ಕಿಪ್ ಮಾಡು ಅಂತಂದಾಗ ಬಿ ಓ 2 ಕ್ಯಾರೆಕ್ಟರ್ಸ್ ಆಯಿತು. ಇವಾಗ ಬಿ ಅಲ್ಲಿ ಫಸ್ಟ್ ನಾನು ಆಲ್ರೆಡಿ ಪ್ರಿಂಟ್ ಮಾಡಿದ್ದೀನಿ. ಈ ಫಸ್ಟ್ ಕ್ಯಾರೆಕ್ಟರ್ ಅಂದರೆ ಸೆಕೆಂಡ್ ಕ್ಯಾರೆಕ್ಟರ್ನ ಸ್ಕಿಪ್ ಮಾಡಿದ್ದೀನಿ. ಈಗ ಎಲ್ ಪ್ರಿಂಟ್ ಆಯಿತು. ಈಗ ಎಲ್ ಮತ್ತು ಎಲ್ 2 ಕ್ಯಾರೆಕ್ಟರ್ಸ್ ಮತ್ತೆ ನಾನು ಈ ಥರ್ಡ್ ಕ್ಯಾರೆಕ್ಟರ್ಸ್ನ ಸ್ಕಿಪ್ ಮಾಡ್ತಿದ್ದೀನಿ, ಇದನ್ನು ಸ್ಕಿಪ್ ಮಾಡ್ತಿದ್ದೀನಿ, ಆ್ಯಂಡ್ ಇಲ್ಲಿ ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ, ಆಮೇಲೆ ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಆನ್ಸರ್ ಏನು? ಸೊ ಬಿ, ಆಯಿತಾ? ಎಲ್ ವೈ ಓ, ಇದು ನನ್ನ ಆನ್ಸರ್ ಆಗುತ್ತೆ. ಸೊ ಸ್ಟೆಪ್ ಅಂತಂದರೆ ಇದನ್ನು ಸ್ಕಿಪ್ ಮಾಡು, ಆಯಿತಾ? ಇದನ್ನು ಸ್ಕಿಪ್ ಮಾಡು, ಇದರಲ್ಲಿ ಈ ಸೆಕೆಂಡ್ನ ಸ್ಕಿಪ್ ಮಾಡು, ಆ್ಯಂಡ್ ದ ಸೇಮ್ ವೇ. ಓಕೆ, ಐ ಮೀನ್ ಇದು ಸ್ಕಿಪ್ ಆದಮೇಲೆ ಇಲ್ಲಿಗೆ ಬರುತ್ತೆ, ಅಂದರೆ ಲೈಕ್ 2 ಆಮೇಲೆ 2 ಆಮೇಲೆ 2, ಆವಾಗ ಇದು ಆನ್ಸರ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಗೋ ಹಿಯರ್. ಇಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ, ಆಯಿತಾ? ಸೊ ಸೇಮ್ ವರ್ಡ್ನ ನಾನು ನೆಕ್ಸ್ಟ್ ಇದರಲ್ಲಿ ತೊಗೊತೀನಿ. ಸೊ ನಾವು ಮಾಡಿದಲ್ಲಿ ಥಿಯರಿ ಕರೆಕ್ಟ್ ಆಗಿದೆಯಾ ನೋಡೋಣ. ಸೊ ಬಿ ಎಲ್ ವೈ ಓ, ಅದೇ ಅಲ್ವಾ? ಬಿ ಎಲ್ ವೈ ಓ, ಅದನ್ನೇ ನಾವು ಪ್ರಿಂಟ್ ಮಾಡಿದ್ದು. ರೈಟ್. ಸೊ ಈ ಥರ ನಾವು ಸ್ಲೈಸಿಂಗ್ನ ಬಿಲ್ಡ್ ಮಾಡ್ತೀವಿ, ಆಯಿತಾ? ಸ್ಲೈಸಿಂಗ್ನ ಯೂಸ್ ಮಾಡೋವಂಥದ್ದು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಎಸ್ಪೆಷಲಿ ವೆನ್ ಯು ಆರ್ ವ್ಯಾಲಿಡೇಟಿಂಗ್ ಯುವರ್ ಫೋನ್ ನಂಬರ್ ಫಾರ್ಮ್ಯಾಟಿಂಗ್ಸ್ ಅಲ್ಲ, ಅಂಥ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ತುಂಬ. ಓಕೆನಾ? ಸೊ ಇದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾನು ಹೇಳ್ತೇನೆ. ಈಗ ಅದೇ ಥರ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಸ್ಟ್ರಿಂಗ್ ಮೆಥಡ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸ್ಟ್ರಿಂಗ್ ಮೆಥಡ್ಸಲ್ಲಿ ಏನೇನಿರುತ್ತೆ, ಯಾವ್ಯಾವ ಸ್ಟ್ರಿಂಗ್ ಬೇಕು. ಯಾಕೆಂದರೆ ಸ್ಟ್ರಿಂಗ್ ಒಂದನ್ನ ಕಲ್ತ್ಕೊಂಡ್ರೆ ನೀವು ಲೈಕ್ ಯು ಕ್ಯಾನ್, ಬಿಕಾಸ್ 70% ಆಫ್ ದ ಕಂಟೆಂಟ್ ವಿಲ್ ಬಿ ಇನ್ ಸ್ಟ್ರಿಂಗ್ಸ್ ಓನ್ಲಿ, ಆಯಿತಾ? ಯಾವುದೇ ನೀವು ಜೆನೆ ಅಪ್ಲಿಕೇಶನ್ ಬರೆದು ಕೂಡ 70% ಆಫ್ ದ ಕಂಟೆಂಟ್ ವಿಲ್ ಬಿ ಇನ್ ಸ್ಟ್ರಿಂಗ್ಸ್ ಓನ್ಲಿ. ಅದಕ್ಕೋಸ್ಕರ ನಾವು ವಿ ಆರ್ ಗೋಯಿಂಗ್ ವಿತ್ ಸ್ಟ್ರಿಂಗ್ಸ್, ಆಯಿತಾ? ಸೊ ಹೀಗೆ ನಾವು ಸ್ಟ್ರಿಂಗ್ಸ್ ಮಾಡಿದ್ವಿ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಆಯಿತಾ? ನೆಕ್ಸ್ಟ್ ಸೆಷನಲ್ಲಿ ಐ ಆಮ್ ಗೋಯಿಂಗ್ ಫಾರ್ ಸ್ಟ್ರಿಂಗ್ ಮೆಥಡ್ಸ್. ಇಷ್ಟು ನಮ್ಮ ಡೇ 3 ಸೆಷನ್. ಸೊ ಇದರಲ್ಲಿ ನಾವು ವಿ ಫೋಕಸ್ಡ್ ಮೋರ್ ಆನ್ ಸ್ಟ್ರಿಂಗ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ನಾಳೆ ನಾವೇನು ಮಾಡ್ತೀವಿ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್.